ಖರ್ಚೇನು ಬರೋದಿಲ್ಲ. ಇವಾಗ ನಾವು ಮನೇಲಿ ಸಾಕಿ ಕುತ್ಕೊಂಡು ಅದಕ್ಕೆ ಫೀಡ್ ತಂದು ಹಾಕ್ತಿದ್ರೆ ಲಾಭ ಬರೋದಿಲ್ಲ. ಫ್ರೀಯಾಗಿ ಫ್ರೀಡಮ್ ಆಗಿಬಿಟ್ಟಿದ್ದೀವಿ, ಜಾಗ ಇದೆ, ಸುತ್ತಲೂ ಜಾಗ ಇದೆ, ಮೇಯ್ಕೊಂಬರ್ತವೆ, ಅವಾಗ ನಮ್ಮ ಖರ್ಚು ಕಮ್ಮಿ ಬರುತ್ತೆ. ಸರ್ ಈಗ 250 ಕೋಳಿ ಇದಾವೆ ಸರ್ ಇದರಲ್ಲಿ. 250 ಕೋಳಿ ಇದಾವೆ ಸರ್. ನೋಡಿ ನಾವು ನಾಟಿ ಕೋಳಿ ಸಾಕ್ಬೇಕು ಅಂತ ದೊಡ್ಡದಾಗಿ ಮಾಡಿದ್ದೀವಿ. ನಾವು ಇವಾಗ ದೊಡ್ಡದಾಗಿ ಸಾಕ್ಬೇಕು ಅಂತ ಹೇಳಿ ಮಾಡ್ತಾ ಇದೀವಿ. ನಾವು ಒಂದು 10,000 ಕೋಳಿ ಸಾಕ್ಬೇಕು ಅಂತ ಆಸೆಯಿಂದ ಮಾಡಿದ್ದೀವಿ. ಇವಾಗ ಕುರಿಗಳು ಸಾಕಿದ್ದೀವಿ. ನಾವು ಯಾವುದೇ ರೀತಿ ಕೆಮಿಕಲ್ ಏನು ಮಿಕ್ಸ್ ಮಾಡೋದಿಲ್ಲ. ಯಾರು ಬೇಕಾದ್ರೂ ಬಂದು ನೋಡ್ಬೋದು. ಕೈ ತಿಂಡಿಯಾಗಿ ಜೋಳನೆ ಕೊಡೋದು, ಉಳ್ಳಿ ಹೊಟ್ಟೆ ಕೊಡ್ತೀವಿ, ರಾಗಿ ಹುಲ್ಲು ಇದೆ ರಾಗಿ ಹುಲ್ಲು ಕೊಡ್ತೀವಿ. ಯಾವುದೇ ರೀತಿ ನಾವೇನು ಬೇರೆ ಮಿಕ್ಸ್ ಮಾಡ್ಕೊಂಡು ಅದು ಇದನ್ನು ತಂದು ಹಾಕೋದಿಲ್ಲ. ಸರ್ ನೋಡಿ ನಾವು ನಾಟಿ ಕೋಳಿ ಸಾಕ್ಬೇಕು ಅಂತ ದೊಡ್ಡದಾಗಿ ಮಾಡಿದ್ದೀವಿ. ಈಗ ರೈತರುಗಳು ನಾಟಿ ಕೋಳಿ ಸಾಕಿ ಇವಾಗ ಎಲ್ಲ ಕಡೆ ಇಂಜೆಕ್ಷನ್ಗಳು ಮಾಡಿ ಕೋಳಿಗಳು ಸಾಕ್ತಾರೆ. ನಾವು ಪ್ಯೂರ್ ನೋಡಿ ಎಲ್ಲ ಕಾಡಲ್ಲೇ ಮೇಯ್ಕ ಬರಬೇಕು. ಈಚೆಗಳು ಅಲ್ಲೆಲ್ಲ ಈಚೆ ಮೇಯ್ಕ ಬರ್ತವೆ, ಗೊಬ್ಬರ ಮೇಯ್ಕ ಬರ್ತವೆ. ನಾವೇನು ಅದೇ ರೀತಿಲಿ ನಾವು ಇವಾಗ ದೊಡ್ಡದಾಗಿ ಸಾಕ್ಬೇಕು ಅಂತೇಳಿ ಮಾಡ್ತಾ ಇದೀವಿ. ನಾವು ಒಂದು 10,000 ಕೋಳಿ ಸಾಕ್ಬೇಕು ಅಂತ ಆಸೆಯಿಂದ ಮಾಡಿದ್ದೀವಿ. ಸರ್ ಈಗ ಎಷ್ಟಿದೆ ಸರ್ ಕೋಳಿ? ಸರ್ ಈಗ 250 ಕೋಳಿ ಇದಾವೆ ಸರ್ ಇದರಲ್ಲಿ. 250 ಕೋಳಿ ಇದಾವೆ. 10,000 ಸಾಕ್ಬೋದು ಸರ್? ಸರ್ ಆರಾಮ ಸರ್, ದೊಡ್ಡದಾಗಿದೆ ಸರ್. ನಾವು ಕೋಳಿ ಮೇಕೆ ಶೆಡ್ ಕೆಳಗಡೆ ಏನಿದೆ ಫುಲ್ ಜಾಗ ನಾವು ಕೋಳಿಗೋಸ್ಕರ ಮಾಡ್ಕೊಂಡಿದ್ದೀವಿ. ಕೋಳಿಗೋಸ್ಕರ ಹೌದು. ಅಂದ್ರೆ ಗೊಬ್ಬರನೂ ಅಲ್ಲಿ ಹಾಕ್ಬೇಕು. ಹೌದು, ಅಲ್ಲಿ ಗೊಬ್ಬರ ಕೆದಿಗೆ ಗೊಬ್ಬರ ಚೆನ್ನಾಗುತ್ತೆ. ಕೋಳಿಗಳಿಗೂ ಮೇವು ಸಿಗ್ತಾ ಇರುತ್ತೆ. ಹುಳಗಳು ಸಣ್ಣ ಹುಳಗಳಲ್ಲಿ ಎಲ್ಲ ಗೆದ್ಲು ಹುಳಗಳು ಸಿಗುತ್ತೆ. ಅದು ಚೆನ್ನಾಗಿ ಮೇಯ್ಕೊಂಡು ಆರಾಮಾಗಿದ್ದಾವೆ. ಯಾವುದೇ ರೀತಿ ನಾವು ಫರ್ಟಿಲೈಸರ್ ಆಗಲಿ ಏನು ಕೋಳಿಗಳು ಇಂಜೆಕ್ಷನ್ ರಾಗಿ ಜೋಳ ಅಷ್ಟೇ ನಾವು ಹಾಕೋದು. ಸರ್ ಈ ನಾಟಿ ಕೋಳಿ ಸಾಕ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಿಮಗೆ? ಸರ್ ಈಗ ಹಳ್ಳಿ ಕಡೆ ನಾವು ಕುಗ್ತಾ ಬರ್ತಿದೆ. ನಾಟಿ ಕೋಳಿ ಎಲ್ಲೂ ಸಿಗ್ತಾ ಇಲ್ಲ ನಮಗೆ. ಎಲ್ಲೂ ಹೋದ್ರೂ ಕೂಡ ಫಾರಮ್ಮು ಬೈಲವರು ಅದೇ ಕೋಳಿ ಸಿಗ್ತದೆ ಹೊರತು ನಾಟಿ ಕೋಳಿ ಎಲ್ಲೂ ಸಿಗ್ತಲ್ಲ ನಮಗೆ. ಈಗ ರೈತರು ಮುಂದಕ್ಕಾದ್ರೂ ಕೋಳಿಗಳು ಸಾಕ್ಲಿ, ಊಟಕ್ಕೆ ಒಳ್ಳೆ ಫುಡ್ ಸಿಗ್ಲಿ ಅನ್ನೋ ಒಂದು ಆಸೆ ಅಷ್ಟೇ ಸರ್ ನಮಗೆ. ದೊಡ್ಡದಾಗಿ ಮಾಡಬೇಕು ಅಂತ ತುಂಬಾ ಕಾನ್ಸೆಪ್ಟ್ ನಮ್ಗೆ ದೊಡ್ಡದಾಗಿದೆ. ಅಲ್ಲ ಏನಕ್ಕೆ ಸರ್ ಅಷ್ಟೊಂದು ದೊಡ್ಡದಾಗಿದೆ ನಿಮ್ಮ ಕಾನ್ಸೆಪ್ಟ್? ಈಗ ಸರ್ ಈಗ ನಾಟಿ ಕೋಳಿ ಎಲ್ಲೂ ಸಿಗ್ತಾ ಇಲ್ಲ ನಮ್ಗೆ. ಈಗ ಮೊದಲಾರೆ ಹಳ್ಳಿ ಕಡೆ ಮನೆಯಾಗ ಸಾಕೋತಿರಿಗೆ ಎಲ್ಲೂ ಜಾಗನೂ ಇಲ್ಲ ಸಾಕೋದಿಕ್ಕೆ. ಈಗ ಅದೆಷ್ಟು ನಮ್ಮಂತ ಜಾಗ ಇದ್ದಾಗ ನಾವು ಒಂದು ದೊಡ್ಡದಾಗಿ ಸಾಕಿದ್ರೆ ನಮ್ ನೋಡಿ ಇನ್ನೊಬ್ರು ಸಾಕ್ತಾರೆ ಅನ್ನೋ ಆಸೆ ಅಷ್ಟೇ ಸರ್. ನಾಟಿ ಕೋಳಿ ಲಾಭ ಇದೆಯಾ? ಇದೆ ಸರ್. ಈಗ ನಾವು ಏನು ಖರ್ಚಿಲ್ಲ ಸರ್. ನಾವು ಕೋಳಿ ತಗೊಂಬಂದಿದ್ದೀವಿ. 50 ರೂಪಾಯಿ 45 ರೂಪಾಯಿ ಪಿಳ್ಳೆಗಳು ಸಿಗುತ್ತೆ. ತಿರ್ಗಾ 100 ರೂಪಾಯಿ ಪಿಳ್ಳೆಗಳು ಸಿಗುತ್ತೆ. ತಗೊಂಬಂದಿದ್ದು ಫುಲ್ ಫ್ರೀಡಮ್ ಆಗಿ ಸಾಕ್ತೀವಿ ನಾವು. ಬೆಳಗ್ಗೆ ಬಿಟ್ಟರೆ ರಾತ್ರಿ ಅವಶ್ಯಕವಾಗಿ ಗುರುಳಿಕ್ ಹೋಗುತ್ತೆ. ಅಂದ್ರೆ ನೀವು ಏನು ಒಂದು ಕೂಡಾಕೋದೇನಿಲ್ಲ ಸರ್. ಬೆಳಗ್ಗೆ ಗೇಟ್ ಓಪನ್ ಮಾಡಿ ಎಲ್ಲ ಬಂದು ಹೋಗಿ ಸೇರ್ಕೊಳ್ಳುತ್ತೆ ನೋಡಿ. ಅಲ್ಲಿ ಈಚೆಲ್ಲ ಹೋಗಿ ಮೇಯ್ಕೊಂಬರ್ತವೆ, ಸೋಡ್ತಲೆಲ್ಲ ಹೋಗಿ ಮೇಯ್ಕೊಂಬರ್ತವೆ. ಈಗ ಮುಂಗ್ಸಿ ಕಾಟ ಅಂತೇಳಿ ಸುತ್ತಲೂ ಮಿಶ್ ಹಾಕಿದೀವಿ ಅಷ್ಟೇ. ಮುಂಗ್ಸಿ ಇದಾವೆ. ಇದು ಹಳ್ಳಿ ಅಂದ್ಮೇಲೆ ಕಾಡಲ್ಲಿ ಮುಂಗ್ಸಿ ಸಿಗುತ್ತೆ ಸರ್. ಓಕೆ ಸರ್, ಇದು ಯಾವ ತಳಿ ಸರ್? ಇದು ಸರ್ ಕಾವೇರಿ ತಂದಿರೋದು ನಾವು. ಕಾವೇರಿ ಹೇಗಿರುತ್ತೆ ಸರ್ ಇದರ ಒಂದು ಚಿಕನ್? ಸರ್ ನಾಟಿ ಕೋಳಿಲಿ ಕ್ರಾಸ್ ಬ್ರೀಡ್ ಅಂತ ಹೇಳಿ ಮಾಡ್ತಾರೆ ಇದನ್ನ. ನಾಟಿ ಕ್ರಾಸ್ ಅಲ್ಲಿ. ಹೌದು. ಬಟ್ ಚೆನ್ನಾಗಿರುತ್ತೆ ಸರ್? ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಅಂದ್ರೆ ಈಗ ನೀವು ಮರಿನೇ ತರ್ತೀರಾ ಅಥವಾ ಇಲ್ಲಿ ಏನಾದ್ರು ಮೊಟ್ಟೆಯಿಂದ? ಸರ್ ಮೊಟ್ಟೆನೂ ಕೂಡ ಮಾರ್ತೀವಿ. ತಿರ್ಗಾ ಮರಿಗಳು ನಾವು ಈಚೆ ತಗೊಬಂದು ಸಾಕ್ತಿವಿ. ಈಚೆ ತಗೊಬಂದು ಬ್ರೀಡಿಂಗ್ ಮಾಡ್ಕೊಂಡು ದೊಡ್ಡ ಒಟ್ಟಿಗೆ ತಂದ್ಬಿಡ್ತೀರಾ? ಹೌದು ಸರ್. ನಾವು 500, 1000, 2000, 3000 ಪಿಳ್ಳೆಗಳು ಹೆಂಗ್ ಸಿಗುತ್ತೆ ನೋಡ್ಕೊಂಡು ತಗೊಬಂದು ನಾವು ಸಾಕೊಂಡು ಒಂದೇ ಸರಿ ಮಾರ್ಕೊತೀವಿ. ಏನು ಕೋಳಿ ಸಾಕಾಣಿಕೆ ವಿಚಾರವಾಗಿ ಹೇಳೋದಾದ್ರೆ, ಕೋಳಿ ಸಾಕಾಣಿಕೆ ರೈತರು ಮನೆಯಲ್ಲಿ ಒಂದು 50 ಕೋಳಿನ 100 ಕೋಳಿನ ಸಾಕೊಳ್ಳಿ. ನಿಮಗೆ ಅಟ್ಲೀಸ್ಟ್ ಅದು ಮೊಟ್ಟೆ 15 ರೂಪಾಯಿ ಸರ್. ನಾಟಿ ಕೋಳಿ ಮೊಟ್ಟೆ 15 ರೂಪಾಯಿ. ನಾವು ಹಳ್ಳಿ ಕಡೆ ಸಿಟಿ ಕಡೆ ಮಾರ್ತಾರೆ ನಾಟಿ ಕೋಳಿ ಅಂತ. ಕಾಫಿ ಟೀ ಪುಡಿ ಎದ್ಬಿಟ್ಟು ಅದನ್ನ ಮಾರ್ಕೊಂತಾರೆ. ನಾಟಿ ಕೋಳಿ ನೀವೇ ತೋಟಕ್ಕೆ ಬಂದು ಇಲ್ಲೇ ತೊಗೊಂಡೋಗಿ. ನಾವೇನು ಕಾಫಿ ಪುಡಿನಾಗಲಿ ಟೀ ಪುಡಿ ಏನು ಹಾಕೋದಿಲ್ಲ. ಇಲ್ಲೇ ತೊಗೊಂಡೋಗಿ ನಾವು ಕೊಡ್ತೀವಿ ಸರ್. ಈಗ ನೋಡಿ ನಾಟಿ ಕೋಳಿಗಳಲ್ಲಿ ಇಂಜೆಕ್ಷನ್, ಈಗ ಬೈಲರ್ ಕೋಳಿ ಫಾರಂ ಕೋಳಿ 30 ದಿವಸಕ್ಕೋಸ್ಕರ ಬರ್ತವೆ. ಎಲ್ಲ ಬರೀ ಇಂಜೆಕ್ಷನ್. ಈಗ ಸಮಾಜ ಏನಂತ ಬರೀ ಇಂಜೆಕ್ಷನ್. ಆರೋಗ್ಯಕರ ಮನುಷ್ಯ ಆರೋಗ್ಯ ಬದುಕೋದೇ ಕಷ್ಟಪಡಿದೆ. 35-40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಾ ಇದ್ದಾರೆ. ನಮ್ಮ ಆಸೆ ಏನು ಅಂತಂದ್ರೆ ಒಬ್ಬ ರೈತ ಮನೇಲಿ ನಾಟಿ ಕೋಳಿಗಳು ಕುರಿಗಳಾಗ್ಲಿ ಏನೋ ಸಾಕೊಂಡು ಆರೋಗ್ಯವಂತವನಾಗಿರ್ಬೇಕು. ಇಡೀ ಸಮಾಜ ಆರೋಗ್ಯವಾಗಿರೋ ಸಮಾಜ ಉದ್ಭವ ಆಗಬೇಕು. ನಮ್ಮ ಆಸೆ ಎಷ್ಟು ರೈತರು ಅಟ್ಲೀಸ್ಟ್ ಅವ್ರ ಕೈಲಿ ನಮ್ಮಂಗೆ 500,000 ಸಾಕಿದ್ರೂ ಚಿಂತೆ ಇಲ್ಲ. ಅಟ್ಲೀಸ್ಟ್ ಅವರು ಒಂದು 100 ಕೋಳಿ 50 ಕೋಳಿ 20 ಕೋಳಿಗೆ ಕೈಲಿ ಎಷ್ಟಾಗುತ್ತೋ ಸಾಕೊಂಡು ಅಟ್ಲೀಸ್ಟ್ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟರೆ ಅಟ್ಲೀಸ್ಟ್ ರೈತರಿಗೆ ಬೆನ್ನೆಲುಬು, ನಮ್ಮ ದೇಶಕ್ಕೆ ಬೆನ್ನೆಲುಬು ರೈತ. ಈಗ ಅವನ್ನ ಕುಗ್ಗಿಸ್ತಾ ಹೋಗ್ತಾರೆ ಹೊರತು ನಮ್ಮ ಸಮಾಜದಲ್ಲಿ ಯಾರು ಅವನ್ನ ಬೆಳೆಸೋಕೆ ರೀತಿ ನೋಡ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು ನಮ್ಮಂಗೆ ಇನ್ನ ರೈತರುಗಳು 10 ಜನ ಬರಲಿ, ನೋಡಲಿ, ಸಾಕಲಿ ಅಂತ ನಮ್ಗೆ ತುಂಬ ಆಸೆ ಇದೆ ಸರ್. ಬೇರೆ ಕಡೆಯಿಂದ ರೈತರುಗಳು ಈ ಒಂದು ನಿಮ್ಮ ಅಂದ್ರೆ ಕೋಳಿ ಸಾಕಾಣಿಕೆ ಹೇಗೆ ಮಾಡೋದು, ಹೇಗೆ ಸಾಕೋದು ಅನ್ನೋ ವಿಚಾರ ಏನಾದರೂ ತಿಳಿಯೋದಕ್ಕೆ ಬಂದರೆ ನೀವು ಯಾವ ರೀತಿ ಅವ್ರಿಗೆ ಸಪೋರ್ಟ್? ಸರ್ ಅವ್ರಿಗೆ ಏನೇ ರೀತಿ ಬೇಕೋ ಸಪೋರ್ಟ್ ನಾವು ಕೊಡ್ತೀವಿ. ಯಾವ ಥರ ವ್ಯಾಕ್ಸಿನ್ ಮಾಡಬೇಕು, ವರ್ಷಕ್ಕೊಂದ್ಸಲ ವ್ಯಾಕ್ಸಿನ್ ಇರುತ್ತೆ, ವ್ಯಾಕ್ಸಿನ್ ಮಾಡ್ಕೊಂತೀವಿ. ನೋಡಿ ನಾವು ಈಚೆ ಬೈಲಲ್ಲಿ ಬಿಟ್ಟೋಕೆ ಯಾವುದೇ ರೀತಿ ಕಾಯಿಲೆಗಳು ಬರೋದಿಲ್ಲ. ಅವಕ್ಕೂ ಬಿಸಿಲು ಎಲ್ಲ ಬೇಕು. ಮಳೆ ಬರಲಿ ಬಿಸಿಲು ಎಲ್ಲ ಇಲ್ಲೇ ಇರ್ತವೆ. ಸಾಯಂಕಾಲ ಆಯ್ತಿದೆ ಮನೆಯೊಳಗೆ ಬರ್ತವೆ. ನಾವು ಯಾವುದೇ ರೀತಿ ಕಟ್ ಹಾಕ್ಬಿಟ್ಟು ಮೇವು ಹಾಕ್ಬೇಕನ್ನಿಲ್ಲ. ನೋಡಿ ಸುಮ್ಮನೆ ಹಿಂಚೆಲ್ಲೂ ಅವಶ್ಯಕ ಮೇಯ್ಕತ್ತವೆ. ಗೊಬ್ಬರದಲ್ಲಿ ಮೇಯ್ಕೊಂಬರ್ತವೆ. ಅದು ಬಿಟ್ಟು ನಾವು ಬೇರೆ ಏನೋ ಅದಕ್ಕೆ ಅದು ಕೆಮಿಕಲ್ ಇಂಜೆಕ್ಷನ್ ಕೊಡಬೇಕು ಅನ್ನೋದು ಏನಿಲ್ಲ.
ಮರಿನೆಲ್ಲ ಫುಲ್ ನಾವು ಇದಾಗೆ ಸಾಕ್ತಾ ಇರೋದು, ನ್ಯಾಚುರಲ್ ಆಗಿ ಇರಬೇಕು ಅಂತ ಹೇಳಿ. ಸರ್ ಈಗ ಕೋಳಿಗೆ ಕೆಲವೊಂದು ಕಾಯಿಲೆಗಳು ಬಂದಾಗ ನೀವು ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ಸರಿ, ಕೋಳಿ ಕಾಯಿಲೆ ಪ್ರತಿಯೊಂದು ವ್ಯಾಕ್ಸಿನ್ ಅಂತ ಒಂದು ಇರುತ್ತೆ, ರಾಣಿ ಬೀಡ್ ಅಂತ ಒಂದು ಇರುತ್ತೆ. ಆ ವ್ಯಾಕ್ಸಿನ್ ಪ್ರತಿ ವರ್ಷ ಹಾಕೋತೀವಿ. ತಿರ್ಗಿ ಆಮೇಲೆ ಏನೋ ಅಟ್ಲೀಸ್ಟ್ ನಮ್ಮ ಕೈ ಮೀರಿ ಆಗಲ್ಲ ಅಂದಾಗ ಡಾಕ್ಟ್ರುಗಳನ್ನ ಕೇಳ್ತೀವಿ. ಇದರಲ್ಲಿ ಇದರಲ್ಲಿ ಹೆಸರುಘಟ್ಟದಲ್ಲಿ ಡೈರಿ ಇದೆಯಲ್ಲ, ಅಲ್ಲೂ ಕೇಳ್ತೀವಿ ಯಾವ ಥರ ಮಾಡಬೇಕು ಅಂತೇಳಿ. ಕೋಳಿ ತೊಗೊಂಡು ತೋರಿಸ್ತೀವಿ, ಹಿಂಗೆ ಆಗಿದೆ ಏನು ಮಾಡಬೇಕು, ಅದಕ್ಕೆ ವ್ಯಾಕ್ಸಿನ್ ಏನು ಮಾಡಬೇಕು ಅಂತ ಅದನ್ನ ಕೊಡ್ತಾರೆ, ಅವ್ರು ಮೆಡಿಸಿನ್ಗಳು ಕೊಡ್ತಾರೆ. ಅಂದ್ರೆ ಇದು ಸುಲಭನೇ ಇದೆ ಸರ್. ಕೋಳಿ ಸಾಕಾಣಿಕೆನೂ ಕೂಡ ಸುಲಭ ಏನಿದೆ ಇದ್ರಲ್ಲಿ, ಏನು ಹೋಗಿ ಹಿಡ್ಕೊಂಡು ಹೋಗಿ ಊರು ಮೇಯ್ಸ್ಕೊಬರೋಕೆ ಒಂದೇನಿಲ್ಲ ಸರ್. ಈಗ ಬಿಟ್ಟರೆ ಮೇಯ್ಕತ್ತವೆ, ಮನೆ ಒಳಗೆ ಬರ್ತವೆ ಅಷ್ಟೇ. ಮೊಟ್ಟೆ ಸಿಗುತ್ತೆ, ಮೊಟ್ಟೆ ಮಾರ್ಕೋತೀವಿ, 15 ರೂಪಾಯಿ ಮೊಟ್ಟೆಗೆ ಮಾರ್ಕೋತೀವಿ. ಇನ್ನೇನು ಅದಲ್ಲ, ನಮಗೇನು ಅದ್ರ ಬಗ್ಗೆನೇ ಕುಂತ್ಕೊಂಡು ಯೋಚನೆ ಮಾಡಬೇಕು ಅನ್ನೋದೇನಿಲ್ಲ ಸರ್. ಸರ್ 1,000 ಕೋಳಿ ಸಾಕ್ತೀವಿ ಅಂತ ತಿಳ್ಕೊಳ್ಳೋಣ. ಹೌದು. ಒಂದೊಂದು ಕೋಳಿ ಮಿನಿಮಮ್ ಅಂತಂದ್ರೆ 1-1.5 kg ಬರ್ತದೆ ಅಂತ ತಿಳ್ಕೊಳ್ಳೋಣ. ಸರ್ ಎಷ್ಟು ವರ್ಷಕ್ಕೆ ಎಷ್ಟು ಲಾಭ ಮಾಡ್ಬೋದು ಸರ್? ಸರ್ ಈಗ ಲೆಕ್ಕ ಹಾಕಿ, ಈಗ ನಾವು ಇವಾಗ 250 ಕೋಳಿ ತಂದಿದ್ದೀವಿ. ಮೊನ್ನೆ ಎಲ್ಲ ಒಂದು ಬ್ಯಾಚ್ ಮಾರಿದೀವಿ, ಒಂದು 250 ಕೋಳಿ ಬ್ಯಾಚ್ ತಂದಿದ್ದೀವಿ. ಈಗ ಹೋಯ್ತಾ ರೈಟ್ ನಾವು ತಂದಾಗ ಬರೀ ಎಷ್ಟು 300 ಗ್ರಾಮ್ 400 ಗ್ರಾಮ್ ಇದೆ. ಇವಾಗ ತಂದು 3.5 ತಿಂಗಳಾಗಿದೆ. 3.5 ತಿಂಗಳು ಈಗಾಗಲೇ 2 kg, 1 800, 1 700 ತನಕ ಬಂದಿದ್ದಾವೆ. ಲೆಕ್ಕ ಹಾಕಿ ನೀವು. ಅದಕ್ಕೆ ನಾವೇನು ಫೀಡ್ ಹಾಕಬೇಕು ಅನ್ನೋದು ಏನೂ ಆಗ್ತಾ ಇಲ್ಲ. ಕೇವಲ ನಾವು ಆಗ್ತಾ ಇರೋದೇನು ರಾಗಿ ಮತ್ತು ಜೋಳ ಎಲ್ಲ ಮಿಕ್ಸ್ ಮಾಡ್ತೀವಿ, ಜೋಳದ ಜೊತೆ ಆಗ್ತಾ ಇದೀವಿ ಅಷ್ಟೇ ಸರ್. ಜೊತೆಗೆ ನ್ಯಾಚುರಲ್ ಆಗಿ ನೋಡಿ, ಇದೆಲ್ಲ ಗಿಡ ಪಡಗಳು ಇರುತ್ತೆ, ಗಿಡಗಳೆಲ್ಲ ಮೇಯ್ಕೊಂಡು ತಿಂತವೆ. ಗೆದ್ಲುಳ ಇವೆಲ್ಲ ತಿನ್ಕೊಂಡು ಚೆನ್ನಾಗಿದ್ದಾವೆ. ಇನ್ನೊಬ್ಬ ರೈತ ಏನಂದ್ರೆ ನಮ್ಮಂಗೆ ನಾವು ಇರೋ ಜಾಗದಲ್ಲಿ ಎತ್ತು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ ನಾವು ಇನ್ನೂ 10,000 ಕೋಳಿಗಳು ಸಾಕಬೇಕು ಅಂತೇಳಿ ಎಲ್ಲ ರೆಡಿ ಮಾಡಿದ್ದೀವಿ. ಫ್ಯೂಚರಲ್ಲಿ ನಾವು ಕೋಳಿಗಳು ಸಾಕಬೇಕು ಅಂತ ಮಾಡ್ತಾ ಇದೀವಿ. ಏನು ಅದು ನಿಮ್ಮ ಕನಸ ಏನು ಅಂತ? ಸರ್ ನಮ್ಗೆ ದೊಡ್ಡದಾಗಿ ಇರಬೇಕು. ರೈತರು ಯಾವುದೇ ರೀತಿ ಜನ ಎಲ್ಲ ಬರೀ ಇಂಜೆಕ್ಷನ್ ಹಿಂಗೆ ತಿಂದು ಕಾಯಿಲೆಗಳು ಬಂದು ಸಾಯ್ತಾರೆ ಹೊರತು ಅಟ್ಲೀಸ್ಟ್ ನಮ್ಮ ಜಾಗದಲ್ಲಿ ನಾವು ಅಟ್ಲೀಸ್ಟ್ ನಾವಾದ್ರು ತಿನ್ನಬೇಕು, ಇನ್ನೊಬ್ರು ನಾವು ನೋಡಿ ಅದು ಸಾಕಬೇಕು ಅನ್ನೋ ಒಂದು ಆಸೆಗೆ ನಾವು ಮಾಡ್ತಾ ಇದೀವಿ ಸರ್. ಮಿನಿಮಮ್ ಅಂದ್ರೆ ಕನಿಷ್ಠ ಮಾಡ್ಬೋದು ಸರ್. 2 ಲಕ್ಷ ರೂಪಾಯಿ ದುಡ್ಡು ಆರಾಮಾಗಿ ಎತ್ಕೋಬೋದು ಸರ್. ಇದರಲ್ಲಿ ಎತ್ಬೋದು ಸರ್. ಮತ್ತೆ ಯಾರು ಬೇಕಾದ್ರೂ ಮಾಡ್ಬೋದಲ್ಲ ಸರ್ ಇದು? ಸರ್ ಯಾರು ಮುಂದೆ ಜನ ಯಾರು ಬರ್ತಾನಿಲ್ಲ, ಪೀಳಿಗೆಗೆ ಬರ್ತಾ ಇಲ್ಲ. ಎಲ್ಲ ಬೆಂಗಳೂರು ಕೆಲ್ಸಕ್ಕೆ ಹೋಗ್ಬೇಕು ಅಂತಾರೆ. ನಾವು ಬೆಂಗಳೂರು ಬಿಟ್ಟು ಹಳ್ಳಿಗೆ ಬಂದಿದ್ದೀವಿ ಮಾಡಬೇಕು ಅಂತೇಳಿ. ನಮ್ಮ ಕನಸನ್ನು ನಾವು ನ್ಯಾಚುರಲ್ ಆಗಿ ತಿನ್ನಬೇಕು. ಈಗ ಕುರಿಗಳು ಸಾಕಿದ್ದೀವಿ, ನಾವು ಯಾವುದೇ ರೀತಿ ಕೆಮಿಕಲ್ ಏನು ಮಿಕ್ಸ್ ಮಾಡೋದಿಲ್ಲ. ಯಾರು ಬೇಕಾದ್ರೂ ಬಂದು ನೋಡ್ಬೋದು. ಕೈ ತಿಂಡಿಯಾಗಿ ಜೋಳನೇ ಕೊಡೋದು, ಉಳ್ಳಿ ಹೊಟ್ಟೆ ಕೊಡ್ತೀವಿ, ರಾಗಿ ಹುಲ್ಲು ಇದೆ ರಾಗಿ ಹುಲ್ಲು ಕೊಡ್ತೀವಿ. ಯಾವುದೇ ರೀತಿ ನಾವೇನು ಬೇರೆ ಮಿಕ್ಸ್ ಮಾಡ್ಕೊಂಡು ಅದು ಇದನ್ನು ತಂದು ಹಾಕೋದಿಲ್ಲ ಸರ್. ಫುಲ್ ನಾವು ಮೇಕೆಗೆ ಮೇವು ಮಾಡ್ಕೊಂಡಿದ್ದೀವಿ ಸರ್. 4 ಎಕರೆಲ್ಲೂ ಮೇವು ಮಾಡಿದ್ದೀವಿ. ಫುಲ್ 4 ಎಕರೆಗೂ ಮೇವು ಮಾಡಿ, ಕುರಿಗೆ ಮೇಕೆಗೆ ಮತ್ತೆ ಹಸುಗಳಿಗೆ. ಹಾಗಾದ್ರೆ ಹಸುಗಳು ಎಷ್ಟಿದೆ ಸರ್? ಸರ್ ಹಸುಗಳು ಇವಾಗ 2 ಇರೋದು, ಮಿಕ್ಕಿದ್ ಮಾರಿದೀವಿ. ತರ್ತಾ ಇರ್ತೀವಿ, ಮಾರ್ತಾ ಇರ್ತೀವಿ ನಾವು. ಸರ್ ಹಸುಗಳು 2 ಅಂತಂದ್ರೆ ಅಂದ್ರೆ ಮನೆ ಮಟ್ಟಿಗೆ ನಮ್ಮ ಕುರಿಗಳಿಗೆ ಮರಿಗಳಿಗೆ ಹಾಲು ಬೇಕು ಅಂತೇಳಿ 2 ಪರ್ಮನೆಂಟ್ ಆಗಿ ಮಡಿಗಿರ್ತೀವಿ. ಮಿಕ್ಕಿದ್ದು ತರ್ತಾ ಇರ್ತೀವಿ, ಮಾರ್ತಾ ಇರ್ತೀವಿ ನಾವು. ಮಾರ್ತಾ ಇರ್ತೀವಿ. ಸರ್ ಈಗ ಕುರಿ ಶೆಡ್ ಮಾಡಿದಿರಲ್ಲ? ಹೌದು ಸರ್. ಎಷ್ಟು ಕುರಿ ಸಾಕಿದ್ರಾ ಸರ್? ಇವಾಗ 100 ಕುರಿ ಸಾಕಿದೀವಿ. 100 ಕುರಿ ಸಾಕಿದ್ರೆ ಯಾವ ತಳಿ ಸರ್? ಸರ್ ನಾಟಿ ಮತ್ತೆ ಬಂಡೂರು ಸರ್. ಬಂಡೂರು ನಾಟಿ. ಹೌದು. ಓಕೆ. ಅಂದ್ರೆ ನಾವು ಮಾಮೂಲಿ ಎಲ್ಲ ಲೋಕಲ್ ಬ್ರೀಡ್ ಸಾಕಿದೀವಿ ಸರ್. ಹೌದ್ರಾ? ಓಕೆ. ಬಂಡೂರು ಒಂದು 15 ಇದೆ ಸರ್. 15 ಕುರಿ. ಹೌದು. ಕುರಿ ಬಗ್ಗೆ ಆಮೇಲೆ ಕುರಿ ಫಾರಂ ಯಾವ ತರ ನಿರ್ವಹಣೆ ಮಾಡಿದ್ರ, ಅದ್ರದ್ದು ಖರ್ಚು ವೆಚ್ಚ ಎಷ್ಟು, ಬನ್ನಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ತೀರಾ? ಬನ್ನಿ ಸರ್, ತಿಳಿಸ್ಕೊಡ್ತೀನಿ. ಗಾಳಿ ಬೆಳಕುಗಾಗ್ಲಿ ಯಾವುದೇ ರೀತಿ ತೊಂದರೆ ಇಲ್ದಂಗೆ, ಯಾವುದೇ ರೀತಿ ತೊಂದರೆ ಇಲ್ಲ. ಅಲ್ಲ ಸರ್, ಇಷ್ಟು ದೊಡ್ಡ ಶೆಡ್ ಆದ್ರೆ ಕುರಿಗಳು ಮಾತ್ರ 100. ಸರ್ ಈಗ ಅವಕ್ಕೂ ವಿಶಾಲಾಗಿರ್ಬೇಕಲ್ಲ ಸರ್. ನಾವು ದೊಡ್ಡ ಜಾಗ ಇದೆ ಅಂತ ಹೇಳ್ಬಿಟ್ಟು ಒಬ್ರ ಮೇಲೆ ಒಬ್ರು ಬೆಳಕಾಗುತ್ತಾ? ಅವಕ್ಕೂ ವಿಶಾಲಾಗಿರ್ಬೇಕು, ಅವಕ್ಕೂ ಫ್ರೀಡಮ್ ಆಗಿರ್ಬೇಕು, ಫ್ರೀಯಾಗಿ ಬೆಳಿಬೇಕು ಅವನು. ಓಕೆ. ಸಾಕ್ತಿವಿ ಅಂತ ಹೇಳಿ ಎಲ್ಲ ಒಂದ್ರ ಮೇಲೆ ಸಾಕಿದ್ರೆ ಅವಕ್ಕೂ ಮೇವು ಸಿಗ್ಬೇಕಲ್ಲ ಸರ್. ಹಾಗಾದ್ರೆ ಈ ಒಂದು ಶೆಡ್ ಎಷ್ಟು ಅಂದ್ರೆ ಎಷ್ಟಡಿ ಸರ್? ಹಿಂಗೆ 70 ಅಡಿ ಉದ್ದ ಇದೆ, ಅಗಲ 35 ಅಡಿ ಇದೆ. 35 ಅಡಿ ಇದೆ ಸರ್. ಇದ್ರಲ್ಲಿ ಮಿನಿಮಮ್ ಸಾಕೋದಾದ್ರೆ ಎಷ್ಟು ಕುರಿನ ಸಾಕಬಹುದು? 400 ಕುರಿಗಳು ಸಾಕಬಹುದು ಸರ್ ಇದರಲ್ಲಿ. ಹೌದು. ಓಕೆ. ಅಂದ್ರೆ ನೀವು ಪ್ಲಾನಿಂಗ್ ಯಾವ ರೀತಿ ಮಾಡಿದಿರಾ ಅಂತ ಸರ್? ಅಂದ್ರೆ ಮುಂದಿನ ದಿನಗಳಲ್ಲಿ ಈ ತರ ಒಂದು 400 ಕುರಿ ಸಾಕ್ಬೇಕು ಅಂತ ಮಾಡಿದ್ರ ಕೇವಲ 100 ಕುರಿಗೆ ಸಾಕ? 400 ಕುರಿ ಸಾಕ್ಬೇಕು ಅಂತಾನೆ ಮಾಡಿದೀವಿ ಸರ್. ಇದನ್ನ ಫ್ಯೂಚರ್ 400 ಕುರಿ ಸಾಕ್ಬೇಕು ಅಂತಾನೆ ಮಾಡಿದೀವಿ. ಓಕೆ. ಹಂಗಾರೆ ನಿಮ್ಮ ಹತ್ರ ಸಾಕಷ್ಟು ಮಾಹಿತಿ ತಿಳ್ಕೊಳ್ಳೋಂಥದ್ದಿದೆ ಸರ್. ತಿಳ್ಕೊಡ್ತೀವಿ ಸರ್. ಇದಕ್ಕೆ ಆಹಾರ ಅಂದ್ರೆ ಯಾವ ರೀತಿ ಒಂದು ಇದಕ್ಕೆ ನಿರ್ವಹಣೆ? ನಾವು 3 ಟೈಮ್ ಆಹಾರ ಕೊಡ್ತೀವಿ. ಬೆಳಿಗ್ಗೆ ಹೊತ್ತು ರಾಗಿ ಹುಲ್ ಕೊಡ್ತೀವಿ, ಒಣಮೆ ಅಂತ ರಾಗಿ ಹುಲ್ ಕೊಡ್ತೀವಿ. ತಿರ್ಗಾ ಆಮೇಲೆ 12 ಗಂಟೆ 1 ಗಂಟೆ ಹಂಗೆ ತಿರ್ಗಾ ಹಸಿ ಮೇವು ಕೊಡ್ತೀವಿ. ವೆರೈಟಿ ಹಸಿ ಮೇವು ಇರುತ್ತೆ. ಅದರಲ್ಲಿ ಸೀಮೆ ಹುಲ್ಲು ಇರುತ್ತೆ, ಆಮೇಲೆ ನುಗ್ಗೆ ಸೊಪ್ಪು ಇರುತ್ತೆ, ರೇಷ್ಮೆ ಕಡ್ಡಿ ಇರುತ್ತೆ, ಆಮೇಲೆ ಅಕ್ಸೆ ಸೊಪ್ಪಲ್ಲಿ ತುಂಬಾ ಪ್ರೋಟೀನ್ಸ್ ಇರೋದ್ರಿಂದ ಅಕ್ಸೆ ಸೊಪ್ಪು ಮಿಕ್ಸ್ ಮಾಡ್ತೀವಿ. ಆಮೇಲೆ ಮುಸ್ಕಿನ್ ಜೋಳ ಕಡ್ಡಿ ಇರುತ್ತೆ, ಎಲ್ಲ ಮಿಕ್ಸ್ ಮಾಡಿ ಮಿಷಿನ್ ಹೊಡೆದು ಇವಕ್ಕೆ ಕೊಡ್ತೀವಿ. ಯಾವುದೇ ರೀತಿ ಒಂದು ಚೂರು ಬಿಡದಂಗೆ ತಿನ್ಕೊಳ್ಳುತ್ತೆ. ತಿರ್ಗಾ ಆಮೇಲೆ ಸಾಯಂಕಾಲ 4 ಗಂಟೆ ಕೈ ತಿಂಡಿ ಅಂತ ಕೊಡ್ತೀವಿ. ಜೋಳ ಆಮೇಲೆ ಬೂಸ ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ. ಯಾವುದೇ ರೀತಿ ಅವಕ್ಕೆ. ಹೌದ್ರಾ? ಹೌದು. ಪೌಷ್ಟಿಕ ಬೇಕೇ ಬೇಕು ಅವಕ್ಕೂ. ಹೌದು. ನೋಡಿ, ಇದು ನಮ್ಮ ನಮ್ಮಲ್ಲೇ ಹುಟ್ಟಿ ಬೆಳೆದಿರುವಂತ ಮರಿಗಳು ಇವೆಲ್ಲ. ನಿಮ್ಮಲ್ಲೇ ಹುಟ್ಟಿ ಬೆಳೆದಿರೋ ಬ್ರೀಡಿಂಗ್ ಮಾಡ್ಸಿರೋದು. ನಾವು ಕೇವಲ 18 ಮರಿ ತಂದಿದ್ದು. 18 ಮರಿಯಿಂದ 100 ಕುರಿ ಮಾಡಿದೀವಿ.
ಸರ್ ಎಷ್ಟು ವರ್ಷದಿಂದ? ಸರ್ ನಾವು 2 ವರ್ಷ ಆಯ್ತು ಶೆಡ್ ಮಾಡಿ. ಹಾ 2 ವರ್ಷದಲ್ಲಿ 18 ಮರಿ ನಾವು ಇಷ್ಟು ಮರಿಗಳು ಮಾಡ್ಕೊಂಡಿದ್ವಿ. ಅಂದ್ರೆ ಮಾರ್ತಾ ಇರ್ತೀರಾ? ಮಾರ್ತಾ ಇರ್ತೀವಿ. ಇವೆಲ್ಲ ಮಾರೆಲ್ಲ ಸಪ್ರೇಟ್ ಮಾಡಿರ್ತೀವಿ. ಟಗರುಗಳನ್ನೆಲ್ಲ 20-25 ಕೆಜಿ ಬರುವಂತವೆಲ್ಲ ಮಾರ್ಕೋತೀವಿ. ಅಂದ್ರೆ ಇದು ಈಗ ನೀವು ಏನು ಈಗ ಸಪರೇಟ್ ಮಾಡಿದ್ರಲ್ಲ ಇವೆಲ್ಲ ಮಾರಕ್ಕೆ ರೆಡಿ ಇದಾವೆ. ಅಂದ್ರೆ ಯಾರನ್ನ ಬಂದ್ರು ಯಾರಾದ್ರೂ ಬಂದು ಕೊಡ್ತೀವಿ ಸರ್. ನಾಳೆನೆ ಬಂದ್ರು ಸರಿ? ನಾಳೆ ಬಂದ್ರು ಕೊಡ್ತೀವಿ. ಇಲ್ಲ ಸರ್, ಒಂದೊಂದೇನ ಬಂತು ಅಂತಂದ್ರೆ ಈಗ ಒಬ್ಬೊಬ್ಬ ಒಂದ್ ಬೇಕು, ದೇವ್ರು ಮಾಡಕ್ ಬೇಕು ಅಂತ ಹೇಳಿ ಮನೇಲಿ ಫಂಕ್ಷನ್ ಮಾಡ್ಬೇಕು, ಒಂದ್ ಮರಿ ಕೊಡಿ ಅಂತ ನಾವು ಅಂತವ್ರು ಕೊಡ್ತೀವಿ. ಇಲ್ಲ ಲಾಸ್ಟ್ ನಾವೇನೋ ಊರೊಬ್ಬಕ್ಕೆ ಅಥವಾ ಇಲ್ಲ ಬೀಗ್ರೂಟಕ್ಕೆ ಎಲ್ಲಾರು ಹಬ್ಬಗಳು ಜಾತ್ರೆಗಳ ಟೈಮಲ್ಲಿ ಬಂದಾಗ ಒಬ್ರು 5 ಮರಿ 10 ಮರಿ ಬೇಕು ಅಂತಾರೆ. ಅಂತ ಟೈಮ್ ನಾವು ಎಷ್ಟೇ ಮರಿ ಕೇಳಿದ್ರು ನಾವು ಇಲ್ಲ ಅಂತ ಹೇಳೋದಿಲ್ಲ, ಕೊಟ್ಟು ಕಳಿಸ್ತೀವಿ. ಹೆಣ್ಮರಿಗಳು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಹೆಣ್ಮರಿನ ಕೊಡೋದಿಲ್ಲ, ಟಗರು ಮಾತ್ರ ಕೊಡ್ತೀವಿ. ಟಗರು ಮಾತ್ರ ಕೊಡ್ತೀವಿ. ಯಾಕೆ ಸರ್? ಸರ್ ಹೆಣ್ಮರಿಗಳು ನಮ್ಗೆ ಬ್ರೀಡಿಂಗ್ ಗೋಸ್ಕರ ಬೇಕು. ಓ, ಬ್ರೀಡಿಂಗ್ ಇಲ್ಲೇ ಬ್ರೀಡಿಂಗ್ ಮಾಡ್ಕೊತೀವಿ ನಾವು. ಓಕೆ ಓಕೆ ಓಕೆ. ನಾವು ಯಾವ್ದೇ ರೀತಿ ಹೆಣ್ಮರಿ ಈಚೆ ಕೊಡೋದಿಲ್ಲ, ಯಾವ್ದೇ ಕಾರಣಕ್ಕೂ ಕೊಡೋದು. ಎಷ್ಟಿದಾವೆ ಸರ್ ಹೆಣ್ಮರಿ? ಹೆಣ್ಮರಿ ಇವಾಗ ಒಂದು 35 ಹೆಣ್ಮರಿಗಳಿದಾವೆ ಸರ್. 35 ಹೆಣ್ಮರಿಗಳಿದಾವೆ. ಓಕೆ ಓಕೆ. ಅಂದ್ರೆ ವರ್ಷಕ್ಕೆ ನೀವು ಎಷ್ಟು ಕುರಿನ ನೀವು ಸೇಲ್ ಮಾಡ್ತೀರಾ ಸರ್? ಸರ್ ಟಗರುಗಳು ಏನೇನ್ ಬರುತ್ತೆ ಸೈಜ್ಗೆ ನಾವು ಸಣ್ಣ ಪುಟ್ಟ ಮರಿಗಳು ನೆಕ್ಸ್ಟ್ ಬ್ಯಾಚ್ ಅಂತ ಮಾಡಿದೀವಿ. ಓ, ನೆಕ್ಸ್ಟ್ ಬ್ಯಾಚ್ಗೆ ಬ್ಯಾಚ್ ವೈಸ್ ಮಾಡ್ಕೊಂಡಿದೀವಿ. ಸೂಪರ್ ಸರ್, ಬ್ಯಾಚ್ ವೈಸ್. ಅಂದ್ರೆ ಈಗ ಈ ಒಂದು ಕಂಫರ್ಟ್ ಅಲ್ಲಿ ಹೌದು ಈಗ ರೆಡಿ ಟು ಸೇಲ್ ರೆಡಿ ಇರೋ ಸೇಲ್. ಓಕೆ, ಅದು ನೆಕ್ಸ್ಟ್ ಬ್ಯಾಚ್. ಅದು ಬಂಡೂರ್ ತಳಿ, ಅದು ಪ್ಯೂರ್ ಬಂಡೂರ್ ತಳಿಗಳು. ಆ ಕಡೆ ಒಂದು ಬ್ಯಾಚ್ ರೆಡಿ ಇದೆ ಸೇಲ್ಗೆ. ಅದರಲ್ಲಿ ನೆಕ್ಸ್ಟ್ ಬ್ಯಾಚ್ ಆ ಕಡೆ ಮರಿಗಳು ಹಾಕಿದಾವೆ, ಫಲಾಗಳು ಆಗಿರೋ ಆ ಕಡೆ ಮಡಗಿದೀವಿ. ಓಕೆ, ಮರಿ ಹಾಕ್ತಾ ಸಪರೇಟ್ ಮಾಡ್ಕೊಂತ ಬರ್ತೀವಿ. ಸರ್ ಇದು ಮಿನಿಮಮ್ ಎಷ್ಟು ಕೆಜಿ ಬರುತ್ತೆ ಸರ್? ಸರ್ ಮಿನಿಮಮ್ ಇದು 25-30 ಕೆಜಿ ಗಂಟ ಬರುತ್ತೆ ಸರ್. ಇದು 30 ಕೆಜಿ ಬರುತ್ತೆ ಸರ್. ಯಾವ ರೀತಿ ಒಂದು ಲಾಭ ಮಾಡ್ಬೋದಾ ಸರ್? ಈಗ ಲಾಭ ಇರೋದಕ್ಕೆಲ್ಲ ಸರ್ ನಾವು ಇಷ್ಟು ವರ್ಷದಿಂದ ಸಾಕ್ತಾ ಇರೋದು. ಎಷ್ಟು ವರ್ಷದಿಂದ ಸರ್? 2 ವರ್ಷ ನಾವು ಲಾಭ ಇರೋದಕ್ಕೆ 18 ಮರಿಯಿಂದ 100 ಮರಿ ಲೆಕ್ಕ ಹಾಕೊಳ್ಳಿ ನೀವೇನೆ. ಅಲ್ಲ ಸರ್, ಈಗ ಮಾರಿರೋ ಎಷ್ಟು ಸರ್? ಮಾರಿ ಆಗ್ಲೇ ನಾವು 45-50 ಮರಿಗಳು ಮಾರಿದೀವಿ. ಮಾರಿದೀವಿ ಹಂಗಾರೆ ಅದ್ರ ಲೆಕ್ಕಕ್ಕಿಲ್ಲ ಈಗ ಸದ್ಯಕ್ಕೆ. ಈಗ ನಾವು ಏನ್ ಬಂಡವಾಳ 15 ಮರಿಯಿಂದ 35 ಮರಿ ಹೆಣ್ಮರಿನೇ ಇದಾವೆ. 18 ಹಳೆಯದ್ ಬಿಟ್ಟಿರ್ತೀವಿ, ಅದ್ರಲ್ಲಿ ಎಕ್ಸ್ಟ್ರಾ ಆಗಿದಾವೆ. ನೆಕ್ಸ್ಟ್ ಇವು ಬೇರೆ ಇದಾವೆ. ಓಕೆ ಸರ್, ಇದಕ್ಕೇನು ಕಾಯಿಲೆಗಳು ಬಂದಾಗ ಯಾವ ರೀತಿ? ಕಾಯಿಲೆ ಅಂದ್ರೆ ವರ್ಷಕ್ಕೆ ನಮಗೆ ಪ್ರತಿ ವರ್ಷ ನಾವು ವ್ಯಾಕ್ಸಿನ್ ಮಾಡ್ಕೊಂಡೇ ಬರ್ತೀವಿ. ಡೇಟ್ ಬರ್ದಿರ್ತೀವಿ, ಆ ಡೇಟ್ ತಕ್ಕನಾಗಿ ನಾವು ವ್ಯಾಕ್ಸಿನ್ ಮಾಡ್ಕೊಂತ ಬರ್ತೀವಿ. ಸರ್ಕಾರದಿಂದನೂ ವ್ಯಾಕ್ಸಿನ್ಗಳು ಸಿಗುತ್ತೆ. ಡಾಕ್ಟರ್ಗಳು ಕರೆದು ಅವರು ಕೂಡ ಬಂದು ವ್ಯಾಕ್ಸಿನ್ ಮಾಡ್ಕೊಡ್ತಾರೆ ಸರ್ಕಾರದಿಂದ. ಇಲ್ಲಾಂದ್ರೆ ನಾವೇ ಔಟ್ ಸೈಡ್ ಸಿಗುತ್ತೆ, ಔಟ್ ಸೈಡ್ ನಾವು ತಂದಾಕ್ತಿವಿ. ಒಂದೊಂದ್ಸಲಿ ಸರ್ಕಾರದಲ್ಲಿ ವ್ಯಾಕ್ಸಿನ್ ಬಂದಿರೋದಿಲ್ಲ, ಆ ಟೈಮ್ ನಾವು ಬಿಟ್ಟು ನಾವು ಇರಕ್ಕಾಗೋದಿಲ್ಲ. ಅವು ಕಾಯಿಲೆಗಳು ಬಂದ್ರೆ ನಾವು ನೋಡಕ್ಕಾಗಲ್ಲ. ಹಂಗಾಗಿ ನಾವು ತಂದು ಸಪರೇಟ್ ವ್ಯಾಕ್ಸಿನ್ ನಾವೇ ಮಾಡ್ಕೊಂತೀವಿ. ನಾವೇ ವ್ಯಾಕ್ಸಿನ್ ಮಾಡ್ತೀವಿ. ಅಂದ್ರೆ ಖರ್ಚಿಗೆ ಜಾಸ್ತಿ ಬರಲ್ಲ ಸರ್? ಖರ್ಚೇನು ಬರಲ್ಲ ಸರ್. ಎಷ್ಟು ಸರ್? ನಾವೇ ಸ್ವಂತ ಮೇವು ಬರೋದ್ರಿಂದ ನಮ್ಗೆ ಖರ್ಚೇನಿಲ್ಲ. ಅಂದ್ರೆ ನೀವೇ ಸ್ವಂತ ಬೆಳೆಯೋದ್ರಿಂದ ಸ್ವಂತ ನಾವೆಲ್ಲ ಬೆಳ್ಕೊಳ್ಳೋದು ಸರ್. ಹಾಗಾದ್ರೆ ಈಗ ಕುರಿ ಸಾಕೋರು ಸ್ವಂತ ಅಂದ್ರೆ ಮೇವು ಎಲ್ಲ ಬೆಳ್ಕೊಳ್ಳೋದನೇನೆ. ಈಗ ಹೊರಗಡೆಯಿಂದ ಎಲ್ಲ ತಂದು ಸಾಕ್ತಿವಿ ಅಂತಂದ್ರೆ ಅವ್ರು ಸಾಕ್ಬೋದಾ? ತುಂಬಾ ಖರ್ಚಿರುತ್ತೆ, ಖರ್ಚು ಮೇಂಟೈನ್ ಮಾಡಕ್ ಆಗೋದಿಲ್ಲ. ಅಂದ್ರೆ ಲಾಭನೂ ಅಷ್ಟೇ ಕಮ್ಮಿ ಇರುತ್ತೆ, ಅಷ್ಟೇ ಕಮ್ಮಿ ಬರುತ್ತೆ. ಅಂದ್ರೆ ಸ್ವಂತ ಎಲ್ಲ ಅಂತಂದ್ರೆ ಸ್ವಂತಿಕೆ ಇರಬೇಕು. ಎಲ್ಲ ಸ್ವಂತಿಕೆ ಇದೆ. ಏನಾದ್ರೂ ಇವಾಗ ಮಿಕ್ಕಿದ್ರೆ ನಮ್ಗೆ ಹಸ್ಕುಳ್ಗೆ ಹಾಕ್ತಿವಿ. ಓಕೆ, ಏನ್ ತಿಂದು ಮಿಕ್ಕಿರುತ್ತೆ ಅದನ್ನ ಹಸ್ಕುಳು ಕೊಡ್ತಾ ಇರ್ತಾ ಬರ್ತೀವಿ. ಅದು ಅಲ್ಲೇ ನಮ್ಗೆ ಡೆವಲಪ್ಮೆಂಟ್ ಆಯ್ತಾ ಇರ್ತದೆ. ಅಂದ್ರೆ ಎಲ್ಲೂ ವೇಸ್ಟ್ ಆಗಲ್ಲ, ವೇಸ್ಟೇಜ್ ಆಗೋದಿಲ್ಲ. ಒಳ್ಳೆ ಐಡಿಯಾ ಮಾಡ್ಕೊಂಡಿದ್ದೀರಾ ಸರ್? ಹೌದು ಸರ್. ಈಗ ಗೊಬ್ಬರ ಇದೆ, ಗೊಬ್ಬರದಲ್ಲಿ ನಮ್ಗೆ ದುಡ್ಡು ಆಗುತ್ತೆ. ಗೊಬ್ಬರದಲ್ಲಿ ದುಡ್ಡು ಆಗುತ್ತೆ ಸರ್. ಈಗ 100 ಕುರಿ ಇದಾವಲ್ಲ, ಎಷ್ಟು ಅಂದ್ರೆ ಒಂದು ವರ್ಷಕ್ಕೆ 4-5 ಟ್ರ್ಯಾಕ್ಟರ್ ಬರುತ್ತೆ ಸರ್. ನಮ್ಗೆ ಗೊಬ್ಬರ ಸಿಗುತ್ತೆ. ನಾವೆಲ್ಲೂ ಒಂಚೂರು ವೇಸ್ಟೇಜ್ ಆಗೋದಿಲ್ಲ. ಬೆಳಿಗ್ಗೆ ಹೊತ್ತು ನಾವು 5:30-6 ಗಂಟೆಗೆ ಈಚೆ ಬಿಡ್ತೀವಿ. ಅವಕ್ಕೂ ಬಿಸಿಲು ಸೂರ್ಯನ ಕಿರಣಗಳು ಬೇಕು, ಅವಕ್ಕೂ ಒಳ್ಳೆ ವಾತಾವರಣ ಬೇಕು, ಗಾಳಿ ಬೆಳಕು ಎಲ್ಲ ಇರುತ್ತೆ. ಅದಕ್ಕಾಗಿ ನಾವು ಬೆಳೆಯುತ್ತೆ ಈಚೆ ಬಿಡ್ತೀವಿ. 10 ಗಂಟೆ ತನಕ ಈಚೆ ಬಿಡ್ತೀವಿ. ಸೂರ್ಯನ ಶಾಖ ಬೇಕು, ವಿಟಮಿನ್ ಡಿ ಅವಕ್ಕೂ ಬೇಕು, ನಮಗೂ ಬೇಕು. ವೆರಿ ಗುಡ್, ಒಳ್ಳೆ ಐಡಿಯಾ ಮಾಡಿದ್ರೆ ಅದು ವಿಟಮಿನ್ ಡಿ. ಅಲ್ಲಿಗೂ ಕೂಡ 80 ಅಡಿಗೆ 40 ಅಡಿ ಆಗ್ಲಿ ದೊಡ್ಡದಾಗಿ ಬೈಲ್ ಮಾಡಿಬಿಟ್ಟಿದೀವಿ. ಆ ಬೈಲೆಲ್ಲ ಅವು ಇರ್ತವೆ. ಓಕೆ, ಮತ್ತೆ ಈಗ ಸರ್ ನಾಟಿ ಕೋಳಿ ಸಾಕಿದ್ರಲ್ಲ? ಹೌದು, ನಾಟಿ ಕೋಳಿಯಲ್ಲಿ ಇದ್ ಮಾಡ್ತೀರಾ ಸರ್? ನಾಟಿ ಕೋಳಿ ನಾವು ಕೂಡ ಮೊದಲು ಮರಿ ಮಾಡಿಸಿ ಮಾಡ್ತಾ ಇದ್ದೋ. ಬಟ್ ಇವಾಗ ಏನಂತಂದ್ರೆ ಮರಿ ಮಾಡ್ಸೋದ್ರಿಂದ ಮರಿ ಪಿಳ್ಳೆಗಳು ಒಂದ್ಸಲ ಉಳಿತೇವೆ, ಒಂದ್ಸಲ ಉಳಿಯೋದು. ಈಗ ಅದಕ್ಕೋಸ್ಕರ ನಾವು ಕೂಡ ಬೇರೆ ಕಡೆ ಪಿಳ್ಳೆಗಳು ತಗೊಬರ್ತೀವಿ. 15 ದಿವಸ 1 ತಿಂಗಳು ಮರಿ ತರ್ತೀವಿ. ನಾವೆಲ್ಲಿ ಬ್ರೀಡಿಂಗ್ ಇದು ಮಾಡಿಸ್ಕೊಂಡು ಸಾಕೊಂಡು ಅದನ್ನ ಮಾರ್ಕೊಂತೀವಿ. ಓಕೆ, ಅದು ಅಷ್ಟೇ ಸಿಂಗಲ್ ಆಗಿ ಬಂದ್ರು ಕೊಡ್ತೀವಿ. ಕೆಜಿ 350 ರೂಪಾಯಿ ಕೊಡ್ತೀವಿ ಸರ್. ಓಕೆ ಓಕೆ. ಏನು ಸಪೋಸ್ ಎಲ್ಲ ಈಗ 100 ಕೋಳಿ ಬೇಕು ಹೋಲ್ಸೇಲ್ ಆಗಿ ಅಂತ ಕೊಡ್ತೀವಿ ಸರ್. ಈಗ ನಾವು 250 ಕೋಳಿ ರೆಡಿ ಇದಾವೆ ಇವಾಗ. ಕೊಡ್ತೀವಿ. ಒಂದು 800, ಒಂದು 900, ಒಂದು 700 ಆ ತರ ಕೋಳಿಗಳು ಬರ್ತೇವೆ. ಒಂದೊಂದು ಕೋಳಿಗಳು ಕೊಡ್ತಾ ಹೋಗ್ತೀವಿ. ಯಾರೇ ಬಂದ್ ಕೇಳಿದ್ರೆ ಕೊಡ್ತೀವಿ. ಈಗ ಸರ್, ಈಗ ನಾಟಿ ಕೋಳಿ ಚಿಕನ್ ಸೆಂಟರ್ನವರು ಸಾಕಷ್ಟು ಜನ ಕಾಯ್ತಾ ಇರ್ತಾರೆ. ಹೌದು, ಅವ್ರಿಗೆ ಈಗ ನಿಮ್ದೊಂದು ಫಾರಂ ಇದೆ, ನೀವು ಕೊಡ್ತೀರಾ ಅನ್ನೋದು ಗೊತ್ತಿರಲ್ಲ. ಹೌದೌದು. ಏನ್ ಅನುಕೂಲ ಆಗುತ್ತೆ ಅಂತಂದ್ರೆ, ಈಗ ನೀವು ನಾಟಿ ಕೋಳಿ ಕೊಡ್ತೀರಾ ಅಂತಂದ್ರೆ ನಿಮ್ಮಲ್ಲಿ ಬರ್ತಾರೆ ಅವ್ರು ಹೋಲ್ಸೇಲ್ ಆಗಿ ತಗೊಳೋದಕ್ಕೆ. ಅವ್ರಿಗೆ ಆದ್ರೆ ನೀವ್ ಏನ್ ರೇಟ್ ಕೊಡ್ತೀರಾ ಸರ್? ಸರ್, ನಾವು ಅವ್ರಿಗೆ ಎಷ್ಟು ಕೋಳಿ ಬೇಕೋ ನೋಡಿ ಯೋಚನೆ ಮಾಡಿ ಅವ್ರಿಗೂ ಕೂಡ 1 ರೂಪಾಯಿ ಉಳಿಬೇಕು, ನಮ್ಮಿಂದ ಅವರು ದುಡ್ಡು ಉದ್ಧಾರ ಆಗ್ಬೇಕು, ನಾವು ಕೂಡ ಕೊಡಬೇಕು. ಆದ್ಮೇಲೆ ಅದಕ್ಕೆ ನಿಮ್ಗೂ ಲಾಸ್ ಆಗ್ಬಾರ್ದು. ಹೌದು, ನಮಗೂ ಲಾಸ್ ಆಗ್ಬಾರ್ದು, ತಗೊಂಡೋಗ ಲಾಸ್ ಆಗ್ಬಾರ್ದು. ಬಂದಾಗ ಅವ್ರಿಗೂ ನಾವು ನೋಡ್ತೀವಿ 50 ಕೋಳಿ ಬೇಕಾ 100 ಕೋಳಿ ಬೇಕಾ ಅದ್ಮೇಲೆ ಡಿಪೆಂಡ್ ಮಾಡಿ ಕೊಡ್ತೀವಿ. ಅವ್ರಿಗೆ ಲಾಭ ನಷ್ಟ ಎಲ್ಲ ನಾವು ಅದಕ್ಕೆ ಬಂಡವಾಳ ಹಾಕಿರ್ತೀವಿ, ಮೇವುಗಾಗಿ ಬಂಡವಾಳ ಹಾಕಿರ್ತೀವಿ. ನಮಗೂ ಖರ್ಚು ವೆಚ್ಚ ಆದ್ರೆ ನಮಗೂ 1 ರೂಪಾಯಿ ದುಡ್ಡು ಉಳಿತು ಅಂದ್ರೆ ನಮಗೂ ಆಸೆ ಇರುತ್ತೆ. ಸರ್ ಬರ್ತಾರಾ ಸರ್?
ಬರ್ತಾರೆ ಸರ್, ಹುಡುಕೊಂಡ್ ಬರ್ತಾರೆ. ಸೊ ಎಲ್ಲೆಲ್ಲಿಂದ ಬರ್ತಾರೆ ಸರ್? ಸರ್ ಈಗ ಲೋಕಲ್ ನೆಲಮಂಗಲದಿಂದ ಬರ್ತಾರೆ, ಬೆಂಗಳೂರಿಂದ ಬರ್ತಾರೆ, ಫೋನ್ ಮಾಡ್ತಾರೆ. ಫ್ರೆಂಡ್ ಸರ್ಕಲ್ ಇದೆ, ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾರೆ ಕೋಳಿ ಬೇಕು ಅಂದಾಗ ನಾವು ಬಂದು ತಗೊಂಡೋಗಿ ಅಂತಾನೆ ಹೇಳ್ತೀವಿ. ಅವ್ರು ಇಲ್ಲಿ ಬಂದು ಇಲ್ಲಿಂದ ಬಂದು ಇಟ್ಕೊಂಡು ಹೋಗ್ತಾರೆ. ಬೆಂಗಳೂರಲ್ಲೂ ಕೂಡ ಹಸು ಸಾಕಾಣಿಕೆ ಮಾಡಿದ್ದು, ತಿರ್ಗಾ ಅಲ್ಲೂ ಕುರಿಗಳು ಸಾಕಾಣೆ ಮಾಡಿಕ. ಆಮೇಲೆ ನಾವು ದೊಡ್ಡದಾಗಿ ಮಾಡಬೇಕು ಅಂತ ಹೇಳಿ ಫ್ಯೂಚರಲ್ಲಿ ಬೆಂಗಳೂರಲ್ಲಿ ಎಲ್ಲಾ ಕಡೆ ಟ್ರಾಫಿಕ್, ಆಮೇಲೆ ಸರ್ಕಾರಗಳು ಬಿಡೋದಿಲ್ಲ ಗೌರ್ಮೆಂಟ್ ಅಲ್ಲಿ ಹಸುಗಳು ಸಾಕೋದಕ್ಕೆ ಬೆಂಗಳೂರಲ್ಲಿ. ಹಂಗಾಗಿ ನಾವು ತೋಟ ತಗೊಂಡು ತೋಟದಲ್ಲಿ ಮಾಡ್ತಾ ಇದೀವಿ. ಓ, ಅದು ಸಾಕಪ್ಪ, ಈ ಬೆಂಗಳೂರು ಸಭಾಸ ಇಲ್ಲೆಲ್ಲ ಇದು ಮಾಡಕ್ಕಲ್ಲ, ನಿರ್ವಹಣೆ ಮಾಡಕ್ಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಪ್ರತಿಯೊಂದು ಕೊಂಡ್ಬೇಕು ಬೆಂಗಳೂರಲ್ಲಿ. ಓಕೆ, ಬೂಸ ಆಗ್ಲಿ ಹುಲ್ಲಾಗ್ಲಿ ನಾವು ಇಲ್ಲೇ ಬೆಳ್ಕೊಂತೀವಿ. ಅವಕ್ಕೆ ಮನ್ಸಾರೆ ಹುಲ್ ತಿಂತವೆ, ಮೇವು ತಿಂತವೆ. ಒಳ್ಳೆ ಐಡಿಯಾ ಮಾಡಿದಿರ ಸರ್. ಏನು ಸರ್ ಮಾಡ್ಬೇಕಲ್ಲ ಸರ್. ಈ ಕುರಿ ಸಾಕಾಣಿಕೆ ಇದೆಯಲ್ಲ, ಅದರಿಂದ ಲಾಭ ಇದೆಯಾ ಸರ್? ಲಾಭ ಇದಾವೆ. ಮಾಡೋದ್ಮೇಲೆ ರೀತಿ ಲಾಭ ಇರ್ತದೆ. ನಾವು ಸುಮ್ಮನೆ ಎಲ್ಲ ಈಚೆ ತಂದೆ ನಾನು ಮಾರದೆ ಅನ್ನೋದು ತುಂಬಾ ಕಷ್ಟ ಇರುತ್ತೆ. ನಾವು ಮರಿನ ಸಾಕ್ತಿವಿ. ಈಗ ನೋಡಿ, ಇದು ಆಗ್ಲಿ 2 ಕುರಿಗಳು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಸರ್ ಇದು? ಎಷ್ಟು ತಿಂಗಳು ಕುರಿ ಸರ್ ಇವು? ಸರ್ 1 ವರ್ಷದ ಕುರಿ. 1 ವರ್ಷದ ಕುರಿ? 1 ವರ್ಷದ ಕುರಿ. ಅಂದ್ರೆ ಇದು ಕಟಾಕ್ ಬಂದಿರವಾ? ಹೌದು. ಈಗ ಈಚೆನೆ ತರ್ತಾರೆ. ಈಗ ಅಮ್ಮಿಂಗಡೆಗೆಲ್ಲ ಹೋಗಿ ತಗೋಬರ್ತಾರೆ. ನಮ್ಮ ಸ್ನೇಹಿತರುಗಳು ಶೆಡ್ ಮಾಡಿದ್ದಾರೆ, ಅವರು ಅಮ್ಮಿಂಗಡೆಲ್ಲ ಹೋಗಿ ತಗೋಬರ್ತಾರೆ. ಓಕೆ, ಅದರಲ್ಲೂ ತುಂಬಾ ಖರ್ಚಿದೆ, ಅವ್ರಿಗೂ ಖರ್ಚು ಬರುತ್ತೆ. ನಾಟಿ ಕುರಿಗೂ ಅಮ್ಮಿನಗಡಕ್ಕೂ ಹೋಲಿಕೆ ಮಾಡ್ಕೊಂಡ್ರೆ ಸರ್ ಏನು ವ್ಯತ್ಯಾಸ ಇದೆ ಸರ್? ಸರ್ ಅಮ್ಮಿಂಗಡ ಮರಿಗಳು ಬರೀ ಏನಂದ್ರೆ ನಮ್ಮ ಬಕ್ರೀದ್ ಹಬ್ಬ ಟೈಮಲ್ಲಿ ತುಂಬಾನೇ ಬೇಡಿಕೆ ಇರೋದ್ರಿಂದ ಅಮ್ಮಿಂಗಡ ಮರಿಗಳು ತಂದು ಸಾಕ್ತಾರೆ. ಬಟ್ ನಾಟಿ ಕುರಿಗಳು ನಮ್ಗೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ ಟೇಸ್ಟ್. ಅಮ್ಮಿಂಗಡ ಮರಿ ಟೇಸ್ಟೇ ಬೇರೆ ಇರುತ್ತೆ, ನಾಟಿ ಕುರಿ ಟೇಸ್ಟೇನೆ ಬೇರೆ ಇರುತ್ತೆ. ಅಮ್ಮಿನಗಡಕ್ಕೆ ಜಾಸ್ತಿ ಕಾಯಿಲೆ ಬರುತ್ತಾ ಅಥವಾ ನಾಟಿ ಕುರಿಗೆ ಜಾಸ್ತಿ ಕಾಯಿಲೆ ಬರುತ್ತೆ? ಅಮ್ಮಿಂಗಡ ಮರಿಗಳು ಕಾಯಿಲೆ ಬರ್ತದೆ, ಸಾಕೋದ್ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾಟಿ ಕುರಿಗಳಿಗೆ ಎಲ್ಲ ಈಚೆ ರೈತರು ಈಚೆ ಬಿಟ್ಟು ಮೇಯಿಸ್ಕೊಂಬತ್ತಿರುವಾಗ 100-200 ಕುರಿ ಮಡಗಿರುವಾಗ ಕಾಯಿಲೆಗಳು ಬರ್ತಾ ಇರಲಿಲ್ಲ. ಈಗ ನಾವು ಕೂಡ ನೋಡಿ ನೀಟಾಗಿ ವಾತಾವರಣ ನೀಟಾಗಿ ಮಾಡಿಕೊಂಡ್ರೆ ಯಾವುದೇ ರೀತಿ ಕಾಯಿಲೆಗಳು ಬರೋದಿಲ್ಲ ಅವಕ್ಕೆ. ಸರ್ ಈ ಸುತ್ತ ನೋಡ್ರಿ, ಈಗ ಒಂದು ಶೆಡ್ ಮಾಡಿದ್ರಲ್ಲ ಸರ್? ಹೌದು. ಈಗ ಗಾಳಿ ವಾತಾವರಣ ಬಹಳ ಚೆನ್ನಾಗಿ ಮಾಡಿದ್ರ. ಹೌದು. ಈಗ ಈ ಒಂದು ವಾತಾವರಣ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರಲ್ಲ, ಹೆಂಗೆ ಏನ್ ಕಾರಣ ಸರ್? ಸರ್ ಈಗ ನೀಟಾಗಿ ನಾವು ಇದ್ದಷ್ಟೇ ಅಲ್ವಾ ಸರ್ ನಮಗೂ ಆರೋಗ್ಯ ಇರುತ್ತೆ. ಇವಾಗ ನಾವು ಫುಲ್ ಗಲೀಜಾಗಿದೆ, ಅವಕ್ಕೆ ಆರೋಗ್ಯ ನೋಡಿ. ಕೆಳಗಡೆ ಏನೇ ಗುಡಿಸಿದ್ರು ಕೆಳಗೆ ಬಿದ್ದೋಗುತ್ತೆ, ಗಲೀಜ್ ಆಗೋದಿಲ್ಲ. ನೋಡಿ, ಮೈ ತೊಳೆದ 15-20 ದಿವಸ, ತಿಂಗಳಿಗೊಂದ್ಸರಿ ಮೈ ತೊಳಿತೀವಿ. ತಿಂಗಳಿಗೊಂದ್ಸರಿ ಮೈ ತೊಳಿತೀವಿ. ಅವಾಗ ನೋಡಿ ಗಲೀಜ್ ಆಗಿರಲ್ಲ. ನೀವು ಈಚೆ ಕಡೆ ಬಿಟ್ಟು ರೊಚ್ಚ ಮೇಲೆ ಮಲಗಿದಾಗ ಏನಾಗುತ್ತೆ ಅಂದ್ರೆ ಅವಕ್ಕೂ ಕಾಯಿಲೆಗಳು ಬರುತ್ತೆ. ಆಮೇಲೆ ಮೈಯೆಲ್ಲ ಒಂಥರ ಅಂಟಾಗಿರುತ್ತೆ, ಗಲೀಜಾಗಿ ಕಾಣುತ್ತೆ. ಸರ್ ಈಗ ಹೋಲ್ಸೇಲ್ ಆಗಿ ಈಗ ನಿಮ್ಗೆ ಕುರಿ ಕೊಡೋದಾದ್ರೆ ಕೆಜಿ ಎಷ್ಟರಂಗ್ ಕೊಡ್ತೀರಾ ಸರ್? ಅಂದ್ರೆ ಹೋಲ್ಸೇಲ್ ಆಗಿ 10 ಕುರಿ ಕೊಟ್ರ ಅಂತ ತಿಳ್ಕೊಳ್ಳಿ. ಈಗ ಬಂದವರಿಗೆ ನೀವು ಕೆಜಿ ಯಾವ ಲೆಕ್ಕಾಚಾರದಲ್ಲಿ ಹೋಲ್ಸೇಲ್ ಕೊಡೋದು? 2 ಮರಿ 3 ಮರಿ ಬೇಕು ಅಂದ್ರೆ 550 ರೂಪಾಯಿ ಕೊಡ್ತೀವಿ ಸರ್. ಈಗ ಅಲ್ಲ ತುಂಬಾ ಲಾಟ್ ಬೇಕು ಅಂದಾಗ 520, 510 ರೂಪಾಯಿ, 530 ರೂಪಾಯಿ ಹಂಗೆ ನಾವು ಕೊಡ್ತೀವಿ ಸರ್. ಅದ್ರ ಕಮ್ಮಿ ಕೊಡಲ್ಲ ಸರ್. ಕಮ್ಮಿ ಕೊಟ್ರೆ ನಮಗೂ ವರ್ಕೌಟ್ ಆಗ್ಬೇಕಲ್ವ ಸರ್. ನಾವು ಸಾಕಿರ್ತೀವಿ, ಮರಿನ ಸಾಕಿರ್ತೀವಿ, ಅವಕ್ಕೆ ಮೇವು ಖರ್ಚು ನಾವು ನೋಡ್ಬೇಕಲ್ಲ. ಜೋಳ ಕೆಜಿ 30 ರೂಪಾಯಿ ಆಗಿದೆ, ಇಂಡಿ ಕೆಜಿ 30 ರೂಪಾಯಿ. ಅದು ತಕ್ಕ ನಾವು ನೋಡಿ ಕೊಡ್ಬೇಕಲ್ಲ ಸರ್. ಅಂದ್ರೆ ಮಿನಿಮಮ್ 500. ಹೌದು, 500 ರೂಪಾಯಿ ಮಿನಿಮಮ್ ಮಾಡ್ಕೊಡ್ತೀವಿ ಸರ್. ಮಾಡ್ಕೊಡ್ತೀರಾ? ಹೌದು. ಓಕೆ ಸರ್, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ ಸರ್, ರೈತರು ಮಾಡಿ ಎಲ್ಲೋ ಹೋಗಿ ಇನ್ನೊಬ್ಬಂತ ಕೂಲಿ ಕೆಲಸ ಮಾಡಕ್ ಹೋಗ್ತಾರೆ. ರೈತರುಗಳು ಬೆಂಗಳೂರಲ್ಲಿ ಬರ್ತಾರೆ, ವಾಚ್ಮ್ಯಾನ್ ಕೆಲಸ ಮಾಡಕ್ ಬರ್ತಾರೆ. ಅಟ್ಲೀಸ್ಟ್ ಜಮೀನ್ ಮನೇಲಿ ಒಂದು 10 ಕುರಿ ಜಮೀನ್ ಇದ್ರು ಕೂಡ ಬೆಳ್ಕೊಂಡು ಆರಾಮಾಗಿ ಒಂದು 10 ಕುರಿ ಸಾಕಿದ್ರು ವರ್ಷಕ್ಕೆ ಎಷ್ಟೋ ಲಾಭ ಬರುತ್ತೆ. ಒಟ್ಟಲ್ಲಿ ATM ಇದ್ದಂಗೆ, ಮನೇಲಿ ಕುರಿ ಇದ್ರೆ ATM ಇದ್ದಂಗೆ ಮನುಷ್ಯನ್ಗೆ. ಸರ್ ಈಗ 10 ಕುಂಟೆ ಜಮೀನು ಸಾಕಷ್ಟು ಜನಕ್ಕೆ ಇರುತ್ತೆ. ಹೌದು. ಅದನ್ನ ಯಾವ ರೀತಿ ಸದುಪಯೋಗ ಪಡಿಸಬೇಕು ಅಂತ ಹೇಳಿ 20 ಕುರಿ ಸಾಕೊಂಡ್ಲಿ ಅವರು. 20 ಕುರಿ ಸಾಕೊಂಡು ಮನೆ ಸುತ್ತಲ ಮೇಯಿಸ್ಕೊಂಡ್ ಬಂದ್ರೆ ಅದಕ್ಕೆ ಖರ್ಚಾಗುತ್ತಲ್ಲ ಸರ್. ಅದು ಗೊಬ್ಬರ ಉಳಿತೆ, ನಿಮ್ಗೆ ಗೊಬ್ಬರ ಸಿಗುತ್ತೆ. ಈಗ ಪ್ಯೂರ್ ಗೊಬ್ಬರ ಎಲ್ಲಿ ಕೊಡ್ತಾರೆ ಸರ್ ನಿಮ್ಗೆ? ಅದು ಇದು ಮಣ್ಣು ಮಿಕ್ಸ್ ಮಾಡಿರ್ತಾರೆ, ಅದೆಲ್ಲ ಕೊಡ್ತಾರೆ. ಕೆಳಗಡೆ ಫುಲ್ ಪ್ಯೂರ್ ಗೊಬ್ಬರ ಇರುತ್ತೆ. ಏನ್ ತಿಂದಿರ್ತಲ್ಲ ಕೆಳಗಡೆ ಇರುತ್ತೆ. ನಮ್ಗೆ ನೀವು ಹಾಕಿದ ಬಂಡವಾಳ ಗೊಬ್ಬರ ರೂಪದಲ್ಲಿ ಸಿಗುತ್ತೆ. ಹೋದ ವರ್ಷ 18 ಲೋಡ್ ಆಗಿತ್ತು. 2 ವರ್ಷ ಎತ್ತಿರ್ಲಿಲ್ಲ, ಅದೇ ಫಸ್ಟ್ ಟೈಮ್ ಎತ್ತಿದ್ ನಾವು. 18 ಲೋಡ್ ಗೊಬ್ಬರ ಇತ್ತು. ಅಂದ್ರೆ 2 ವರ್ಷದಿಂದ? 2 ವರ್ಷದಿಂದ 18 ಟ್ರಾಕ್ಟರ್ ಇತ್ತು. ಹೌದ್ರಾ? ಓಕೆ ಸರ್. ಒಂದು ಟ್ರಾಕ್ಟರ್ ಏನ್ ಬೆಲೆ? ಸರ್ 5,500 6,000 ಹೋಗುತ್ತೆ ಸರ್ ಪ್ಯೂರ್ ಗೊಬ್ಬರ. ಪ್ಯೂರ್ ಗೊಬ್ಬರ? ಹೌದು ಸರ್. ಅಲ್ಲಿಂದ ಖರ್ಚೆ ಬಂದ್ಬಿಡ್ತಲ್ಲ ಸರ್. ಅಂದ್ರೆ ನೀವು ಏನು ಮೇವು ಖರ್ಚು ಮಾಡಿರ್ತೀರಲ್ಲ, ಅಂದ್ರೆ ಗೊಬ್ಬರದಲ್ಲಿ ಉಳಿತಲ್ಲ ಸರ್. ಹುಲ್ಗೆ? ಹೌದು. ಕೈ ತಿಂಡಿಗಲ್ಲ, ಹುಲ್ಲಿಗೆ ಹಾಕಿರ್ತೀವಲ್ಲ ಸರ್. ರಾಗಿ ಹುಲ್ ತಗೊಂಡಿರ್ತೀವಿ, ರಾಗಿ ಹುಲ್ ಮೆದೆ ಹಾಕೊಂಡಿರ್ತೀವಿ ನಾವು. ಚಳಿಗಾಲದ ರಾಗಿ ಹುಲ್ ಬೇಕೇ ಬೇಕಾಗುತ್ತೆ. ಆಮೇಲೆ ಉಳ್ಳಿ ಒಟ್ಟು ತಗೊಂಡ್ಬಿಡ್ತೀವಿ. ಈಗ ಈ ಕೋಲ್ಡ್ ಸೀಸನ್ ಅಲ್ಲಿ ಮೇವು ಬರೋದಿಲ್ಲ ನಮ್ಗೆ, ಅವು ಉಳ್ಳಿ ಒಟ್ಟು ಕೊಡ್ತಾ ಬಿಡ್ತೀವಿ ಒಣಮೇವಾಗಿ. ಎಷ್ಟಿದಾವೆ ಸರ್ ಪ್ಯೂರ್ ಬಂಡೂರು ಕುರಿ? 15 ಕುರಿ ಇದಾವೆ ಸರ್. 15 ಕುರಿ? ಹೌದು ಸರ್. ಇವೆಲ್ಲ ಏನ್ ರೇಟ್ ಹೋಗುತ್ತೆ ಸರ್? ಸರ್ ಇವೆಲ್ಲ ನಾವು ಬಕ್ರೀದ್ ಹಬ್ಬ ಟೈಮಲ್ಲಿ ಮಾತ್ರ ಮಾಡ್ತೀವಿ ಸರ್. ಲೋಕಲ್ ಟೈಮಲ್ಲಿ ಮಾರೋದಕ್ಕೆ ಅದಕ್ಕೆ ತಗೊಳ್ಳೋದಿಲ್ಲ ರೈತರು. ಅದು ಟೇಸ್ಟ್ ಗೊತ್ತಿರಲ್ದಿಲ್ಲ. ಅವ್ರು ಕೇಳೋದಕ್ಕೆ ನಾವು ಕೇಳಿದ್ರೆ ರೈಟ್ ಕೊಡೋದಿಲ್ಲ. ಅವಾಗ ಏನ್ ಅಷ್ಟು ಅದು ನಾವು ಈ ಟಗರು ತಂದಾಗ 35,000 ಕೊಟ್ಟು ತಂದಿದ್ದೆ ಟಗರುನ. ಇದೊಂದು ಎಷ್ಟು ಕೆಜಿ ಇರುತ್ತೆ ಸರ್ ಅದು? ಸರ್ ಈಗ ಒಂದು 35-40 ಕೆಜಿ ಬರುತ್ತೆ. ಅಂದ್ರೆ ನೀವು ತಂದಾಗ? ಸರ್ ಇನ್ನ ತಂದ ನಾವು ಇಷ್ಟು ಸಣ್ಣ ಮರಿ, ಇದಕ್ಕಿಂತ ಸಣ್ಣ ಮರಿ ನಾವು ತಂದಿದ್ದು. ಓಕೆ. ಇದಕ್ಕೆ ನಾವು ಪ್ರತಿದಿನ ಹಸು ಹಾಲು ಕೊಡ್ತೀವಿ. ಅಂದ್ರೆ ಎಲ್ಲಾ ಕುರಿಗೆ ಮರಿಗಳು ಕೊಡ್ತೀವಿ. ಅಂದ್ರೆ ತಾಯಿ ಹಾಲು ಬಿಟ್ಟಿದ ತಕ್ಷಣ ಏನ್ ಮಾಡ್ತೀವಿ ಅಂದ್ರೆ ಹಸು ಹಾಲು ಸ್ವಲ್ಪ ಇನ್ನೂ 3-4 ತಿಂಗಳು ಹಸು ಹಾಲು ಕೊಡ್ತೀವಿ. ಸ್ವಲ್ಪ ಚೆನ್ನಾಗಿ ಬರ್ಲಿ ಕುರಿಗಳು. ಎಷ್ಟು ತಿಂಗಳದ್ದು? ಇದು 5 ತಿಂಗಳು ಮರಿ. ಇದು 5 ತಿಂಗಳು ಮರಿ? ಮರಿ. ಹೌದ್ರಾ? ಈ ಬಾಟ್ಲು ತಗೊಂಡ್ರೆ ಓಡ್ ಬರ್ತಾವ.
ಓಕೆ ಹಾಲು ಕುಡಿಯೋದಕ್ಕೆ. ಸರ್ ಅಲ್ಲಿ ಬೇರೆ ಮರಿಗಳಿದಾವಲ್ಲ ಸರ್? ಸರ್ ಇದೊಂದು ಮರಿ ಹಾಕಿದ್ರೆ ಸಪರೇಟ್ ಮಾಡ್ತೀವಿ. ಇದು ಫಲ ಆಗಿರೋವು ಇವು. ಓ, ಎಲ್ಲ ಒಂದೊಂದು ಕಂಪಾರ್ಟ್ಮೆಂಟ್ ಮಾಡ್ಬಿಟ್ಟಿದ್ರ? ಹೌದು. ಇದು ಫಲ ಆಗಿರೋವು? ಹೌದು. ನೆಕ್ಸ್ಟ್ ಮರಿ ಹಾಕೋವೆಲ್ಲ ಇವೆಲ್ಲ. ಎಷ್ಟು ಮರಿ ಹಾಕೋಂತವು ಒಂದು ಸಪರೇಟ್? ಹೌದು. ಓಕೆ ಸರ್, ಅದರಲ್ಲೂ ಮರಿ ಹಾಕಿದೆ, ಇದು ಮರಿ ಹಾಕೋದಿದ್ದಾವೆ. ಈ ಮರಿ ಹಾಕಿದ ಒಂದ್ 2 ಮರಿ ಹಾಕಿದಾವೆ ಇದರಲ್ಲಿ. ಓಕೆ. ಅದು ಬಂಡೂರ್ ಮರಿ, ಅದೊಂದು ಅಲ್ಲೊಂದು ಇದಾವೆ. ಇವೆಲ್ಲ ಬಂಡೂರಿನ? ಇಲ್ಲ, ಇದ್ರಲ್ಲಿ 2 ಬಂಡೂರ್ ಇದಾವೆ. ಅಮ್ಮ ಮಗಳು. ಓಕೆ. ನಾವು ತಂದಿದ್ದು ಕಿವಿ ಕಟ್ ಆಗಿರೋ ನಾವು ತಂದಿರೋದು. ನಾವು ಯಾವುದೇ ರೀತಿ ಕಿವಿ ಕಟ್ ಮಾಡಿಲ್ಲ ಸರ್. ಅದು ಬೆಸ್ಟ್, ಇದು ಬೆಸ್ಟ್ ಸರ್? ವುಡ್ ಬೆಸ್ಟ್. ವುಡ್ ಬೆಸ್ಟ್. ಅದಕ್ಕೆ ಬಂಡವಾಳ ಹಾಕ್ಬೇಕು. ಇದಕ್ಕೆ ಬಂಡವಾಳ ನೋಡಿ ನಾವು ಹಾಕಿ 2 ವರ್ಷ ಆಯ್ತು. ಏನು ಒಂದು ಚೂರ್ ಆಗ್ಲಿ, ಯಾವುದೇ ರೀತಿ ಬಿರುಕಾಗ್ಲಿ ಏನು ಬಂದಿಲ್ಲ. ಸಮಸ್ಯೆಗಳೇ ಬರಲ್ಲ? ಸಮಸ್ಯೆನೇ ಬಂದಿಲ್ಲ ಸರ್. ಸರ್ ಈಗ ನೀವು ಇದ್ರದ್ದು ಶೆಡ್ ನ ನಿರ್ಮಾಣ ಮಾಡಿದ್ರಲ್ಲ, ಅದು ಇದಕ್ಕೆ ಕಾಸ್ಟ್ ಎಷ್ಟು ಬಿತ್ತು ಸರ್? 25-30 ಲಕ್ಷ ಖರ್ಚು ಬಿದ್ದಿದೆ ಸರ್. ಇದಕ್ಕೆ 25-30 ಲಕ್ಷ ಖರ್ಚು ಬಿದ್ದಿದೆ. 30 ಲಕ್ಷ ಖರ್ಚು ಬಿದ್ದಿದೆ. ಬಟ್ ವರ್ತು ಅನ್ಸುತ್ತಾ ನಿಮ್ಗೆ? ಸರ್ ವರ್ತಿದೆ ಅಂತ ಹೇಳಿದ್ನಲ್ಲ, 2 ವರ್ಷಕ್ಕೆ ನಾವು ಲೆಕ್ಕ ಹಾಕಿ ಗೊಬ್ಬರನ 18 ಗೊಬ್ಬರ ಮಾಡಿದೀವಿ. ತಿರ್ಗಿ 40-45 ಕುರಿ ಮಾರಿದೀವಿ. ತಿರ್ಗಿ ನಾವು ಅಸಲು ಹಾಕಿ 18 ಮರಿಗೆ 18 ಮರಿ ಬಿಟ್ಟು ಮಿಕ್ಕಿದ್ ಮಾರ್ಕೊಂಡ್ರೆ ನಮ್ಗೆ ಫುಲ್ ಲಾಭ ಇಲ್ಲ ಸರ್. ಖಂಡಿತ ಸರ್, ಖಂಡಿತ. ಈಗ ಕೆಲವರು ಕುರಿ ಮೇಕೆ ಮತ್ತೆ ಸಾಕಾಣಿಕೆ ಮಾಡೋದ್ರಲ್ಲಿ ಏನು ಲಾಭ ಇಲ್ಲ ಅಂತ ಹೇಳ್ತಾರೆ. ನೀವು ಅಂದ್ರೆ ಸಾಕ್ಷಿ ನಿದರ್ಶನ ಅಂತ ಹೇಳ್ಬೋದು. ಯಾಕೆಂದ್ರೆ ನೀವೇ ಓಪನ್ ಆಗಿ ಹೇಳ್ತಾ ಇದ್ರ ಇದ್ರದ ಕಷ್ಟ ಸುಖ, ಸಾಕೋದು, ಅದ್ರಿಂದ ಲಾಭ ಪಡೆಯೋದು ಎಲ್ಲ ಹೇಳ್ಕೊತಾ ಇದ್ರ. ಹೇಗೆ ಸರ್ ಅವರು ಹೇಳ್ತಾರಲ್ಲ, ಹೇಗೆ ಅಂತ? ಸರ್ ಈಗ ಕಷ್ಟ ಇಲ್ಲದೆ ಯಾರು ಮಾಡೋಕ್ಕಾಗೋದಿಲ್ಲ. ಈಗ ನಾವೆಲ್ಲೇ ಒಂದು ಈಗ 30,000 ಸಂಬಳ ಕೊಡ್ತಾರೆ ಅಂದ್ರೆ ಸುಮ್ಮನೆ ಯಾರು ಕೊಡೋದಿಲ್ಲ. ಅಲ್ಲಿ ಬೆಳಿಗಿನ ಸಾಯಂಕಾಲ ಅವ್ರು ಗೇಮೇ ಮಾಡಿದ್ರೆ ಕೂಡ ನಮ್ಗೆ ಸಂಬಳ ಕೊಡೋದು. ಈಗ ಅದೇ ಪರ್ಲ ನಮ್ಮ ಮನೇಲಿ ನಾವೇ ಸ್ವಂತ ಮಾಡೋದು. 5 ಗಂಟೆ ಎದ್ದೇಳ್ಬೇಕು, 9 ಗಂಟೆ ಎದ್ದೇಳಿ ಯಾರು ಕೇಳೋರು ಸರ್? ನಮ್ಗೆ ಯಾರು ಕೇಳಲ್ಲ ನಮ್ನ. ನಾವೇ ನಮ್ದೇ ದರ್ಬಾರ್ ಇಲ್ಲಿ. ನಾವೇ ಇದಕ್ಕೆ ನಾವೇ ಓನರ್, ನಾವೇ ಮ್ಯಾನೇಜರ್, ನಾವೆಲ್ಲ ಅವರೇ ಆಗಿರ್ತೀವಿ. ಯಾರು ನಮ್ನ ಕೇಳೋರು ಯಾರು? ಅಂದ್ರೆ ಕಷ್ಟ ಬಿಟ್ಟು ದುಡಿಬೇಕು. ಹೌದು ಸರ್. ಈಗ ಏನು ಹೊರಗಡೆ ಎಫರ್ಟ್ ಆಗ್ತೀವಲ್ಲ, ಎಫರ್ಟ್ ಇಲ್ಲ. ಇಲ್ಲಿ 3 ಅವರ್ ಹಾಕಿ ಸಾಕು. ಹೌದಾ? ಬೆಳಿಗ್ಗೆ 2 ಅವರ್ ಕೆಲಸ, ಸಾಯಂಕಾಲ 2 ಅವರ್ ಕೆಲಸ, ಅಷ್ಟು ಇನ್ನೇನಿದೆ. ಬೆಳಿಗ್ಗೆ ಸಾಯಂಕಾಲ ಅದಕ್ಕೆ ಉಚ್ಕೊಂಡು ಕುಂದ್ರೋದೇನು ಇಲ್ವಲ್ಲ. ಬೆಳಿಗ್ಗೆ ಒಂದ್ಸಲ ಮೇವು ಕಟ್ ಮಾಡ್ಕೊಂಡ್ರೆ ಮಿಷಿನ್ಗೆ ಹಾಕ್ತಿವಿ. ಅವಾಗ 3 ಟೈಮ್ ಊಟ ಹಾಕ್ತಿವಿ. ಅಂದ್ರೆ ಚಾಪ್ ಕಟ್ಟರ್ ಇದೆಯಾ? ಚಾಪ್ ಕಟ್ಟರ್ ಇದೆ. ಚಾಪ್ ಕಟ್ಟರ್ ಮೂಲಕ? ಹೌದು, ಚಾಪ್ ಕಟ್ಟರ್ ಮೂಲಕ ಎಲ್ಲ ಮಿಷಿನ್ಗೆ ಹಾಕ್ತಿವಿ, ತಂದು ಹಾಕ್ತಿವಿ. ಓಕೆ. ಓ, ಆರಾಮು. ಹೌದು, ಏನ್ ತೊಂದ್ರೆ ಇರಲ್ಲ. ಯಾವ್ದೇ ರೀತಿ ತೊಂದರೆ ಬರೋದಿಲ್ಲ. ಅಂದ್ರೆ ನಾವೆಲ್ಲರೂ ಹೋಗ್ಬೇಕಂದ್ರೆ ಮನೆಯವ್ರು ಯಾರೋ ಒಬ್ರು ಇದ್ದೇ ಇರ್ತಾರೆ. ಚಾಪ್ ಕಟ್ಟ ತಂದು ಮಿಷಿನ್ ಎಲ್ಲ ಬೆಳಗ್ಗೆ ಕಟ್ ಮಾಡ್ಕೊಟ್ಬಿಡು ಹೋದ್ರೆ ಅವ್ರು ಹಾಕಂತ ಟೈಮ್ ಸರಿ ಮೇವ್ ಹಾಕಂತಾರೆ. ಬಟ್ ಅದ್ರ ನಿರ್ವಹಣೆ ಸುಲಭನಾ ಸರ್? ಫುಲ್ ಈಸಿ ಆಗಿದೆ. ಅಂದ್ರೆ ಅದ್ರದ್ದು ಟೆಕ್ನಾಲಜಿ ತುಂಬಾ ಇದೆ ಸರ್. ಇವಾಗ ಎಲ್ಲ ಮಿಷಿನರೀಸ್ ಇದೆ. ಇವಾಗೆಲ್ಲ ಮೊದ್ಲಾದ್ರೆ ಕೈಯಲ್ಲಿ ಕುಯ್ಬೇಕಾಯ್ತು, ಕಟ್ ಮಾಡ್ಬೇಕಾಯ್ತು. ಈಗೇನೆಲ್ಲ ಮಿಷಿನರೀಸ್ ಇದಾವೆ. ಯಾರನ್ನ ಒಬ್ರು ನಂಬಿ ನಾವು ಇನ್ನೇ ಕೆಲಸ ಮಾಡೋದಕ್ಕೆ ಏನ್ ಬೇಕಾಗಿಲ್ಲ. ಈಗ ನೀವೇ ನೋಡ್ಕೊಂತೀರಾ ಇಲ್ಲ ಏನಾದ್ರು ಆಳು ಇದಾರೆ? ನಾವು ಇರ್ತೀವಿ. ನಾವು ಡೈಲಿ ಹೋಗೋದು ಬರೋದು ನಾವು ಮಾಡ್ತಾ ಇರ್ತೀವಿ. ಆಳುಗಳು ಇರ್ತಾರೆ. ನಾವು ಬೆಂಗಳೂರು ಬೇರೆ ಕಡೆ ಕೆಲಸಗಳು ಮಾಡ್ತೀವಿ. ಹಂಗಾಗಿ ಇಲ್ಲೂ ನಾವು 2 ಕಡೆ ಮೇಂಟೈನ್ ಮಾಡ್ತಾ ಇದೀವಿ ಸರ್. ನಾವು 2 ಕಡೆ ಮೇಂಟೈನ್ ಮಾಡ್ತಾ ಇದ್ದೀರಾ. ಶೆಡ್ ಮಾಡಿ ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಮಾಡ್ಬೇಕು ಅನ್ನೋರಿಗೆ ನೀವು ನಿಮ್ಮ ಸಲಹೆ ಏನು? ಸಲಹೆ ಅಂದ್ರೆ ಸ್ವಂತ ಜಾಗ ಇರ್ಲಿ, ಸ್ವಂತ ನೀರ್ ಇರುತ್ತೆ, ಬೋರ್ ನೀರ್ ಇರುತ್ತೆ, ಅವಾಗ ಆರಾಮಾಗಿ ಮಾಡ್ಬೋದು. ನೀವು ದೊಡ್ಡದಾಗಿ ನಮ್ಮಂಗೆ ನಾವು ದೊಡ್ಡದಾಗೆ ಮಾಡ್ಬೇಕು ಅನ್ನೋದಿಲ್ಲ. ನೀವು 50 ಕುರಿ ಸಾಕಂಗೆ ಮಾಡಿ, 20 ಕುರಿ ಸಾಕಂಗೆ ಮಾಡಿ. ಫಸ್ಟ್ ಸ್ಟಾರ್ಟಿಂಗ್ ಇಂದಾನೆ ಬನ್ನಿ, 10 ಕುರಿನ ಬನ್ನಿ. ಅದನ್ನ ನೋಡ್ಕೊಳ್ಳಿ, ಯಾವ ತರ ಬರುತ್ತೆ, ಅದು ಸಾಕೋದು ಹೆಂಗೆ, ಓಕೆ, ಯಾವ ತರ ಕಾಯಿಲೆ ಬಂದ ನಾವು ಯಾವ ತರ ನೋಡ್ಕೋಬೇಕು, ಅದೆಲ್ಲ ನೋಡ್ಕೊಂಡು ಆಮೇಲೆ ಆಟೋಮೆಟಿಕ್ ನೀವು ರೈಸ್ ಮಾಡ್ಕೊಂಡ್ ಬರ್ಬೋದು. ನಾವು ಒಂದೇ ಸಲ ಶೆಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು 100 ಕುರಿ ತಂದೆ ನಾನು ಲಾಸ್ ಆದೆ ಅಂದ್ರೆ ಎಲ್ಲಾರು ಲಾಸ್ ಆಗೇ ಆಗುತ್ತೆ. ಅದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ನಾವು ಮಾಡ್ಕೊ ಹೋಗ್ಬೇಕು. ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ ಅನ್ನೋರೆ ತುಂಬಾ ಜನ ಇದಾರೆ. ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ, ಸಬ್ಸಿಡಿ ಕೊಡ್ತಾರೆ. 1-2 ವರ್ಷ ಮಾಡ್ಬಿಟ್ಟು ಸಬ್ಸಿಡಿ ದುಡ್ಡು ಬರುತ್ತೆ ಬಿಡಿ ಅಂತ ಹೇಳಿ ಅಂತವ್ರು ತುಂಬಾ ಜನ ಮಾಡಿ ಮುಚ್ಚೋಗಿದ್ದಾರೆ. ಮಾಡಬೇಕು ಅಂತ ಹೇಳಿ ನಿಯತ್ತಾಗಿ ಮಾಡ್ಬೇಕು ಅಂದ್ರೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾವುದೇ ರೀತಿ ಲಾಸ್ ಆಗೋದಿಲ್ಲ. ಹೆಂಗೆ ಲಾಸ್ ಆಗುತ್ತೆ ಅಂತ ಹೇಳಿ ಬೇಕಾರೆ. ಅಂದ್ರೆ ಈ ಸರ್ಕಾರ ಕೊಡುವಂತ ಅನುದಾನಗಳನ್ನ ದುರುಪಯೋಗ ಪಡಿಸ್ಕೊಳ್ಳೋರು ಕೆಲವರು ತುಂಬಾ ಜನ ಇದ್ದಾರೆ. ಈಗ ನೋಡಿ, ಅವರು ಪಡಿಸ್ಕೊಳ್ಳೋದ್ರಿಂದ ಎಷ್ಟೋ ಜನಕ್ಕೆ ನಿರುದ್ಯೋಗವಾಗಿದೆ. ಅಲ್ಲ ಸರ್, ನಿಯತ್ನ ಕೆಲಸ ಮಾಡೋರಿಗೆ ಏನು ಸಿಗಲ್ಲ. ಅವ್ರು ಮಾಡೋ ಒಂದು ಸಣ್ಣ ತಪ್ಪಿನಿಂದ ಹೌದು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗ್ತೀವಿ ಅಂತವ್ರಿಗೆ ಲೋನ್ ಸಿಗೋದಿಲ್ಲ. ಅದು ಸಮಸ್ಯೆ. ಅದು ಲೋನ್ ಸಿಗೋದಿಲ್ಲ. ನೀವು 10 ತಗೋಬನ್ನಿ ಅಂತಾರೆ. ನೀವೇನು ಮೋಸ ಮಾಡಿ ಇವಾಗ 3 ತಿಂಗಳು 4 ತಿಂಗಳು ಲೋನ್ ಕ್ಲಿಯರ್ ಆಗೋಷ್ಟಲ್ಲಿ ಅವರು ಶೆಡ್ಡೆ ಮಾಡ್ಕೊಂಡಿರ್ತಾರ ಅಲ್ಲಿ. ಸರ್, ಈ ತರ ಆಗ್ಬಾರ್ದು. ಇಂಥ ವಿಚಾರದಲ್ಲಿ ತಾವೇನ್ ಹೇಳೋದಕ್ಕೆ ಇಷ್ಟಪಡ್ತೀವಿ? ಸರ್, ಮಾಡಂಗಿದ್ರೆ ಕರೆಕ್ಟಾಗಿ ಮಾಡಿ. ಇನ್ನೊಬ್ರು ಯಾರೋ ಬಡವ ಒಬ್ಬ ಏನೋ ಮಾಡ್ತಾನೆ, ಅವ್ನಿಗೆ ಒಂದ್ 2 ರೂಪಾಯಿ ದುಡ್ಡು ಸಿಗುತ್ತೆ ಅಂತವ್ರು ಬಿಟ್ಕೊಡಿ. ಸುಮ್ಮನೆ ನಾವು ದುಡ್ಡು ಕೊಡ್ತಾರೆ, ಸಬ್ಸಿಡಿ ಸಿಗುತ್ತೆ ಅಂತ ನಾವು ಮಾಡ್ಕೊಂಡು ಲೋನ್ ತಗೊಬಿಡೋದು, ಆಮೇಲೆ ಅದನ್ನ ಬಿಟ್ಬಿಡೋದು, ಕುರಿಗಳ ಬೇರೆ ಕಡೆ ಮಾರ್ಬಿಡೋದು, ಇನ್ಸೂರೆನ್ಸ್ ಇರುತ್ತೆ ಅಂತ ಹೇಳಿ ಅವೆಲ್ಲ ಮಾಡಕ್ ಹೋಗ್ಬಾರ್ದು ಸರ್. ಈಗ ದೇಶ ರೈತರ ಬೆನ್ನೆಲುಬು ಅಂತ ಹೇಳ್ತಾರೆ. ಬೆನ್ನೆಲುಬು ಬೂಣೆನೇ ಮುರಿತಾ ಇದಾರೆ ಹೊರತು ಸರ್ಕಾರ ಕೊಡೋ ಅನುದಾನಗಳನ್ನ ಈಗ ಯಾರೋ ಒಬ್ಬ ದುಡ್ಡಿರೋನ್ ಏನ್ ಮಾಡ್ತಾರೆ ಅಂದ್ರೆ ಅವ್ನೆಲ್ಲೋ 5 ಎಕರೆ ಜಮೀನು ಇರುತ್ತೆ, ಅದರಲ್ಲಿ ಸಬ್ಸಿಡಿ ಸಿಗುತ್ತೆ, ಅರ್ಧಕ್ಕರ್ಧ 50% ಸಬ್ಸಿಡಿ ಸಿಗುತ್ತೆ ಅಂತ ಹೇಳಿ ತಗೊಂತಾನೆ. 1-2 ದಿವಸ ಶೆಡ್ ಮಾಡ್ತಾನೆ, ಆಮೇಲೆ ಆ ದುಡ್ಡನ್ನ ಸರಿಯಾಗಿ ಬ್ಯಾಂಕು ಕಟ್ಲಾರ್ದೇನೆ ಎಲ್ಲ ಅರ್ಧ ಮಾರ್ಕೊಂಡು ಹೊಂಟೋಯ್ತಾರೆ, ಲಾಸ್ ಆಗೋಯ್ತು ಅಂತ ಹೇಳ್ತಾರೆ. ಒಬ್ಬ ನಿಯತ್ತಾಗಿ ಅದ್ರ ಬಗ್ಗೆನೇ ತಿಳ್ಕೊಂಡು ಎಲ್ಲ ರೈತ ಮಾಡೋನ್ಗೆ ನೀವು ಅನನುಕೂಲ ಮಾಡಕ್ ಹೋಗ್ಬೇಡಿ. ನಿಮ್ ಕೈಲಿ ಆದ್ರೆ ಮಾಡಿ, ಇಲ್ವಾ ಬಿಟ್ಬಿಡಿ. ಯಾವ ಬಡವ ಒಬ್ಬ ಅಟ್ಲೀಸ್ಟ್ ಅದ್ರಲ್ಲಿ ಜೀವನ ಮಾಡ್ತಾನೆ.
4 ಕುರಿ ಸಾಕೋಣ 10 ಕುರಿ ಸಾಕ್ತಾನೆ ಅವ್ನು ಎಷ್ಟು ಅವ್ನ ಕೈಲಿ ಆಗಿ ಸಾಕ್ತಾನೆ. ಅದ್ರ ಬಗ್ಗೆ ರೈತರಿಗೋಸ್ಕರ ಹೆಲ್ಪ್ ಮಾಡಿ, ಬೇರೆಯವ್ರಿಗೆ ನಿಮ್ಮ ಅನುಕೂಲಕ್ಕೋಸ್ಕರ ಇದು ಮಾಡಕ್ ಹೋಗ್ಬೇಡಿ. ಅಂದ್ರೆ ನಿಯತ್ತಾಗಿ ಮಾಡಿದ್ರೆ ಮೋಸ ಇಲ್ಲ ಸರ್. ನಾವೇ ಜಮೀನು ಸ್ವಂತ ನಾವು ಮೇವು ಮಾಡ್ಕೊಂಡಿದೀವಿ, ನಾವ್ ಎಲ್ಲಿ ಈಚೆ ಕೊಂಡೋದಿಲ್ಲ. ನಮ್ಗೆ ಅಲ್ಲಿ ಖರ್ಚು ಇಲ್ಲ. ಈಗ ನಮ್ ಗೊಬ್ಬರ ಬಿತ್ತು ಅಂತ ಅದಕ್ಕೆ ತೋಟಕ್ಕೆ ಹಾಕಂತೀವಿ, ಬೇಡ ಜಾಸ್ತಿ ಆಯ್ತು ಮಾರ್ಕಂತೀವಿ. ಹಸುಗಳಿದೆ, ಹಸು ಗೊಬ್ಬರ ಸಿಗುತ್ತೆ, ಎಲ್ಲ ಗೊಬ್ಬರ ಸಿಗುತ್ತಲ್ಲ ಸರ್ ನಮ್ಗೆ. ಅಂದ್ರೆ ಮೇವುಗಳಿಗೆ ನೀವೇನ್ ಫರ್ಟಿಲೈಸರ್ ಏನು ಬಳಸಲ್ಲ? ಏನ್ ಹಾಕಲ್ಲ ಸರ್. ಕುರಿ ಗೊಬ್ಬರ ತಗೊಂಡು ಸುರಿತೀವಿ, ಉಳಿಸ್ತೀವಿ, ಚೆಲ್ಕೊಂಬರ್ತೀವಿ ಅಷ್ಟೇ ಸರ್. ಸರ್ ರೈತರುಗಳಿಗೆ ಈಗ ಇದು ಮಾಡ್ಬೇಕು ಅನ್ನೋ ರೈತರುಗಳಿಗೆ ತಾವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸರ್ ಮಾಡಿ, ಜೊತೆಗೆ ನಾವು ಸಪೋರ್ಟ್ ನಿಂತ್ಕೋತೀವಿ. ನಿಮ್ಗೆ ಯಾವ್ದು ರೀತಿ ಏನೇ ರೀತಿ ಬೇಕು ನಾವು ಸಪೋರ್ಟ್ ಮಾಡ್ತೀವಿ. ಬಂದು ಒಳ್ಳೊಳ್ಳೆ ತಳಿಗಳು ಇದಾವೆ ಈಗ ಮಾಡೋದಿಕ್ಕೆ. ನಾರಿ ಸುವರ್ಣ ಅಂತಿದೆ, ಬಂಡೂರು ಇದಾವೆ, ನಾಟಿ ಕುರಿಗಳಿದಾವೆ, ಹಮ್ಮಿಂಗಡ ಮರಿಗಳು ಸಾಕ್ಬೋದು. ನಾವು ವರ್ಷಕ್ಕೊಂದ್ಸಲಿ ಮಾರ್ಕತ್ತೀನಿ ಅನ್ನೋರು ಹಮ್ಮಿಂಗಡ ಮರಿಗಳು ಸಾಕ್ಬೋದು. ನಾವು ಅವ್ರಿಗೆಲ್ಲ ಸಪೋರ್ಟಾಗಿ ನಿಂತ್ಕೋತೀವಿ ರೈತರಿಗೆ. ಓಕೆ ಸರ್, ಭಾಳ ಸಂತೋಷ ಆಯಿತು ನಿಮ್ಮ ಜೊತೆ ಮಾತಾಡಿ. ನಾಟಿ ಕೋಳಿ ಆಗಿರ್ಬೋದು ಅಥವಾ ಕುರಿ ಸಾಕಾಣಿಕೆ ಆಗಿರ್ಬೋದು, ಒಳ್ಳೆ ವಿಚಾರ ತಿಳಿಸ್ಕೊಟ್ರ. ಆಮೇಲೆ ಜೊತೆಗೆ ಯಾವುದೇ ರೈತರು ಕೂಡ ನಾನು ಮಾಡಬೇಕು ಅಂತಂದ್ಬಿಟ್ಟು ಸಲಹೆ ಸೂಚನೆಗಳಿಗೆ ಬಂದರೆ ನಾವು ಕೂಡ ಸಲಹೆ ಸೂಚನೆ ನಮ್ಗೆ ಗೊತ್ತಿರೋಂಥದ್ದು ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ರ. ಭಾಳ ವಿಚಾರ ತಿಳಿಸ್ಕೊಟ್ಟಿದ್ದೀರಾ. ನಮಗೂ ಕೂಡ ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನೀವು ಜಾಸ್ತಿ ಮಾಡಿದಾಗ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಒಳ್ಳೆ ವಿಚಾರವಂತಿಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು. ನಮಸ್ತೆ ಸರ್. ನಮಸ್ಕಾರ ಸರ್.